Hello, my dear students. Welcome back to my class. I'm Dr. Indraini Katti. As I promised in the earlier class that I will be having one more class for you on problems, okay? Important problems for 5 marks, right? So let us look at the problem without wasting your time as your examination is nearing, okay? ಸೊ ಬಹಳ ಶಾರ್ಟ್ ಪೀರಿಯಡ್ ಇದೆ, ಅಷ್ಟರಲ್ಲೇ ನೀವು ತಯಾರಿ ತಗೊಳ್ಬೇಕು. ಕ್ರಿಸ್ಪ್ ಆಗಿ ನಾನು ಹೇಳ್ಕೊಡ್ತೀನಿ, ಬಹಳ ಟೈಮ್ ಹಾಕೊಳ್ಳೋದು ಬೇಡ. ಸೊ ಒಂದೊಂದಾಗಿ ನಾವು ಬಿಡಿಸ್ಬಿಡೋಣಂತ ಪ್ರಾಬ್ಲಮ್ ನೋಡ್ರಿ. ಫಸ್ಟ್ ಪ್ರಾಬ್ಲಮ್, ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಪ್ರಾಬ್ಲಮ್. ರುಪೀಸ್ 1 lakh ಇನ್ವೆಸ್ಟೆಡ್ ಅಟ್ 6% ಕಂಪೌಂಡಿಂಗ್ ಆನ್ಯುವಲಿ ಫಾರ್ 10 years. ಸೊ ಏನಪ್ಪಾ ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಬಡ್ಡಿ ಎಷ್ಟಿದೆ? 6%. ಇದು ಸಿಂಪಲ್ ಇಂಟ್ರೆಸ್ಟ್ ಅಲ್ಲ, ದಿಸ್ ಇಸ್ ಕಂಪೌಂಡಿಂಗ್. ಓಕೆ, ಸೊ ಕಂಪೌಂಡಿಂಗ್ ಇಂಟ್ರೆಸ್ಟ್ ಆನ್ಯುವಲಿ ಕಂಪೌಂಡಿಂಗ್ ಆಗುತ್ತೆ. ಓಕೆ, ಸೊ ಕ್ವಾರ್ಟರ್ಲಿ ಕಂಪೌಂಡಿಂಗ್ ಇರ್ತಾವೆ, ಹಾಫ್ ಇಯರ್ಲಿ ಕಂಪೌಂಡಿಂಗ್ ಇರ್ತದೆ, ಒಂದೊಂದ್ಸಲ ಆನ್ಯುವಲಿ ಕಂಪೌಂಡಿಂಗು ಇರುತ್ತೆ. ಸೊ ನಿಮ್ಗೆ ಯಾವ ಪ್ರಾಬ್ಲಮ್ ಕೊಡ್ತಾರಲ್ಲ ಅದ್ರ ಬೇಸ್ ಮೇಲೆ ನಾವು ಮಾಡ್ಬೇಕು. ನಿಮಗ್ ಬಹಳ ಸಿಂಪಲ್ ಕೊಡ್ತಾರೆ, ಏನಂದ್ರೆ ನಿಮ್ಗೆ ಏನು ಕ್ಯಾಲ್ಕುಲೇಷನ್ ಇಲ್ಲ, ಅಷ್ಟು ಸಿಂಪಲ್ ಏನು ಪ್ರಾಬ್ಲಮ್ ನ ನಿಮಗ್ ಕೇಳಿರ್ತಾರೆ. ಸಿ ಏನಪ್ಪಾ ಅಂದ್ರೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಓಕೆ, ಎಷ್ಟು ಬಡ್ಡಿ ಐತ್ರಿ? 6% ಬಡ್ಡಿ ಐತಿ. ಎಂತ ಬಡ್ಡಿ ಇದು? ಕಂಪೌಂಡಿಂಗ್, ಆನ್ಯುವಲಿ ಕಂಪೌಂಡಿಂಗ್ ಇಂಟ್ರೆಸ್ಟ್ ಇಟ್ ಈಸ್. ಸೊ ಎಷ್ಟು ವರ್ಷದವರೆಗೂ ನೀವು ಇಡ್ತಾ ಇದ್ರಿ? 10 years ವರ್ಗು ನಾವು ಇಡ್ತಾ ಇದೀವಿ, ರೈಟ್? ಸೊ 10 years ವರ್ಗು ಇಡ್ಬೇಕಾದ್ರೆ ನಮ್ದು ಎಷ್ಟು ಅಮೌಂಟ್ ನ? 1 lakh ಅಮೌಂಟ್ ನ ನಾವು ಇಡ್ಬೇಕಾದ್ರೆ ಫೈಂಡ್ ಔಟ್ ಫ್ಯೂಚರ್ ವ್ಯಾಲ್ಯೂ. ಸೊ 10 ವರ್ಷ ಆದ್ಮೇಲೆ ನಿಮ್ದು ಫ್ಯೂಚರ್ ವ್ಯಾಲ್ಯೂ ಎಷ್ಟಾಗತ್ತೆ ಅಂತ ನೀವು ಫೈಂಡ್ ಔಟ್ ಮಾಡ್ರಿ ಅಂತ ನಮ್ಗೆ ಕೇಳ್ಯಾರ. ಓಕೆ, ಸೊ ಮುಂದೆ ಏನ್ ಹೇಳ್ತಾರೆ ನೋಡ್ರಿ, 10 years at 6% ಇಂಟ್ರೆಸ್ಟ್ ಈಸ್ ಏನ್ರಿ ಇದು? ಕಂಪೌಂಡಿಂಗ್ ಫ್ಯಾಕ್ಟರ್. ಓಕೆ, ಸೊ 6% ಬಡ್ಡಿಗೆ ಕಂಪೌಂಡಿಂಗ್ ಫ್ಯಾಕ್ಟರ್ 10 years ವರ್ಗು ನೀವು ಇಟ್ರೆ ಇದು ಕಂಪೌಂಡಿಂಗ್ ಫ್ಯಾಕ್ಟರ್ ಇದೆ ಅಂತ. ಸೊ ಇದನ್ನ ಆಕ್ಚುಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು, ಬಟ್ ನಿಮಗೆ ಪ್ರಾಬ್ಲಮ್ನಾಗ ಪ್ರೊವೈಡ್ ಮಾಡ್ಬಿಟ್ಟಾರೆ. ಓಕೆ, ಸೊ ಯಾವಾಗ ಪ್ರಾಬ್ಲಮ್ನ ಕೊಟ್ಟಾರಲ್ಲ, ಇಟ್ ಬಿಕಮ್ಸ್ ವೆರಿ ಡೆಡ್ ಈಸಿ, ರೈಟ್? ಸೊ ಇದನ್ನ ಕೊಟ್ಟಿಲ್ಲ ಅಂದ್ರೆ ಇದ್ರ ಕ್ಯಾಲ್ಕುಲೇಷನ್ ಬರ್ತದೆ. ಅದನ್ನ ನಾನು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೈತಿ. ಓಕೆ, ಸೊ ನಂದು ಚಾನೆಲ್ಗೆ ಬಂದಾಗ ಯು ಗೋ ಟು ಇದು ಪ್ಲೇ ಲಿಸ್ಟ್ಗೆ ಹೋಗ್ರಿ. ಓಕೆ, ಸೊ ಒನ್ಸ್ ಯು ಕ್ಲಿಕ್ ಆನ್ ದ ಪ್ಲೇ ಲಿಸ್ಟ್ ಯು ವಿಲ್ ಗೆಟ್ ಆಲ್ ದ ಸಬ್ಜೆಕ್ಟ್ಸ್. ನಾನು ಯಾವ್ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋಸ್ ಅನ್ನ ಮಾಡಿದ್ದೀನಿ ಅದೆಲ್ಲ ಸಬ್ಜೆಕ್ಟ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ರೋಲ್ ಆನ್ ಮಾಡ್ಕೋರಿ, ಅಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಮೇಲೂ ಸಿಗುತ್ತೆ ನಿಮ್ಗೆ. ಓಕೆ, ಎದಕ್ಕಂದ್ರೆ ಈ ವ್ಯಾಲ್ಯೂನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿ ನೋಡ್ಬೇಕಾದ್ರೆ ಅವಾಗ ಬರ್ತದೆ. ಈಗ ಇಲ್ಲೇ ಪ್ರಾಬ್ಲಮ್ನ ಕೊಟ್ಟಾರಲ್ಲ, ಸಿಂಪಲ್, ನೋ ನೀಡ್ ಟು ಕ್ಯಾಲ್ಕುಲೇಟ್ ಎನಿಥಿಂಗ್, ಡೈರೆಕ್ಟ್ಲಿ ವಿ ವಿಲ್ ಗೋ ಟು ದ ಸೊಲ್ಯೂಷನ್. ಇಲ್ಲಿ ಹಾಕಿ ನೋಡ್ರಿ, ನಾನು ಟೇಬಲ್ ರೆಡಿ ಇಟ್ಟೇನಿ ನಿಮ್ ಸಲುವಾಗಿ. ಏನು ಪ್ರಾಬ್ಲಮ್ ಇದೆ? ಸೊ ಇಲ್ಲಿ ಏನ್ ಕೊಟ್ಟಿದ್ದೀನಿ? ಗಿವನ್ ಇನ್ಫಾರ್ಮೇಶನ್. ಸೊ ಏನೇನ್ ಗಿವನ್ ಇನ್ಫಾರ್ಮೇಶನ್ ಐತಿ ಪ್ರಾಬ್ಲಮ್ನಾಗ? ಏನೇನ್ ಕೊಟ್ಟಾರೆ? ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಸಾರಿ, ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿ ಬಂದಿದ್ದು ಪ್ರೆಸೆಂಟ್ ವ್ಯಾಲ್ಯೂ, ರೈಟ್? ಇದೇನು? ದಿಸ್ ಇಸ್ 1 lakh rupees ಇಸ್ ಕಾಲ್ಡ್ ಆಸ್ ಪ್ರೆಸೆಂಟ್ ವ್ಯಾಲ್ಯೂ. ಅಂದ್ರೆ ನೀವು ಈ 1 ಲಕ್ಷ ರೂಪಾಯಿನ 10 years ವರ್ಗು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ. 6% ಬಡ್ಡಿ ಇದೆ. ಸೊ 6% ಬಡ್ಡಿಗೆ ಎಷ್ಟು ಕಂಪೌಂಡಿಂಗ್ ಫ್ಯಾಕ್ಟರ್ ಐತ್ರಿ? CFV ಅಂದ್ರೆ ಕಂಪೌಂಡಿಂಗ್ ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ. ಓಕೆ, ಸೊ ಕಂಪೌಂಡಿಂಗ್ ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟೈತಿ? 1.791. ಸೊ ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್. ಸೊ ಫಾರ್ಮುಲಾ ಹಾಕೋರಿ. ಏನ್ ಬರೀತೀರಿ? ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು, ಸೊ ಇಲ್ಲೊಂದು ಲಕ್ಷ ಇರ್ಲಿ ನಿಮ್ಗೆ, ಈಸ್ ಈಕ್ವಲ್ ಟು ಒಂದ್ಸಲ ನೀವು ಇಲ್ಲಿ ಬರದ್ರಲ್ಲ, ನೆಕ್ಸ್ಟ್ ಈಸ್ ಈಕ್ವಲ್ ಟು ಇದ್ರ ಕೆಳಗೆ ಬರ್ಬೇಕಂದ್ರೆ ನೀಟ್ ಕಾಣ್ತದೆ ಪ್ರಾಬ್ಲಮ್. ಹೆಂಗೋ ಒಂದ್ಸಲ ಇಲ್ಲಿ ಈಸ್ ಈಕ್ವಲ್ ಟು ಹಾಕುದು, ಇನ್ನೊಂದ್ಸಲ ಇಲ್ಲಿ ಹಾಕುದು, ಇನ್ನೊಂದ್ಸಲ ಇಲ್ಲಿ ಹಾಕುದು, ಎಲ್ಲೆಲ್ಲೋ ಮಾಡ್ಬೇಡಿ. ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಏನ್ರಿ ಫಾರ್ಮುಲಾ ಐತಿ? ಪ್ರೆಸೆಂಟ್ ವ್ಯಾಲ್ಯೂ ಇಂಟು ಕಂಪೌಂಡೆಡ್ ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್. ಓಕೆ, ಸೊ ಅಷ್ಟು ಹಾಕೋರಿ, ಇದನ್ನ ಬರೀರಿ. ಪ್ರೆಸೆಂಟ್ ವ್ಯಾಲ್ಯೂ, ಓಕೆ, ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟೈತ್ರಿ? 1 lakh rupees. So let's write here present value is rupees 1 lakh. Okay, so ಬರೀತೀನಿ 1 lakh ಇಂಟು ಹಾಕೋಬೇಕಲ್ಲ ನಾವು. ಇಂಟು ಎಷ್ಟೈತ್ರಿ? ಕಂಪೌಂಡೆಡ್ ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟೈತಿ? 1.791. ಇಷ್ಟು ಬರ್ದೀವಿ. ಏನ್ ಮಾಡೋದು? ಇದನ್ನ ಮಲ್ಟಿಪ್ಲೈ ಮಾಡ್ಬೇಕಲ್ಲ, ರೈಟ್? ಸೊ ಮಲ್ಟಿಪ್ಲೈ ಮಾಡ್ತೀವಿ. ಎಷ್ಟು? 1 lakh ಮಾಡ್ರಿ ನೀವು. 1 lakh ಇಂಟು 1.791 ಈಸ್ ಈಕ್ವಲ್ ಟು, ಸಿಂಪಲ್ ಐತಿದು. 1 lakh ಇದ್ದಿದ್ದಕ್ಕೆ ಡೈರೆಕ್ಟ್ಲಿ ನಾವು ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ, ಡೈರೆಕ್ಟ್ಲಿ ನಾವೇನ್ ಬರಿತೀವಿ? 1,79,100. ಕರೆಕ್ಟ್? ಆಮ್ ಐ ಕರೆಕ್ಟ್?
ಇಷ್ಟು ಮಾಡಿದ್ರೆ, ಇಷ್ಟು ಸಿಂಪಲ್ ಪ್ರಾಬ್ಲಮ್ ಮಾಡಿದ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್, ರೈಟ್? ಎವ್ರಿ ಇಯರ್ ಇಂಥದ್ದೊಂದು ಸಿಂಪಲ್ ಪ್ರಾಬ್ಲಮ್ ಹಾಕೇ ಇರ್ತಾರೆ. ಬಿಕಾಮ್ ಮಕ್ಕಳಿಗೆ ಸಿಂಪಲ್ ಹಾಕೋಣ ಅಂತ ಹೇಳ್ಬಿಟ್ಟು ಸಿಂಪಲ್ ಪ್ರಾಬ್ಲಮ್ ಹಾಕ್ತಾರೆ. ಇದನ್ನ ಮಾಡೋದ್ರೊಳಗೆ ಏನೈತ್ರಿಪ್ಪ ಅಷ್ಟು ಏನ್ ಕಸರತ್ ಐತಿ? ಏನೂ ಇಲ್ಲ. ಓಕೆ, ಸೊ ದ ಆನ್ಸರ್ ಯು ಗಾಟ್ ಈಸ್ rupees 1,79,100, ರೈಟ್? ಅಂದ್ರೆ 1,10,000 ವರ್ಷದವರೆಗೂ ನೀವು ಇಟ್ಟಾಗ 6% ಬಡ್ಡಿಗೆ ಅದು ಕಂಪೌಂಡೆಡ್ ಆನ್ಯುವಲಿ, ರೈಟ್? ಸೊ ಆನ್ಯುವಲಿ ಕಂಪೌಂಡಿಂಗ್ ಇಂಟ್ರೆಸ್ಟ್ 6% ಇದೆ. ಆ ಟೈಮಲ್ಲಿ ನಮ್ಗೆ ಬರುವಂತ ಅಮೌಂಟ್ 10 ವರ್ಷ ಆದ್ಮೇಲೆ ಸಿಗುವಂತ ಅಮೌಂಟ್ 1,79,100. ಕ್ಲಿಯರ್? ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್. ತಿಳ್ಕೊಂಡಿದ್ರೆ ಲೈಕ್ ಮಾಡ್ರಿ ವಿಡಿಯೋನ ಪ್ಲೀಸ್. ಓಕೆ, ಅಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ನೆಕ್ಸ್ಟ್ ಬಂತು 5th ಪ್ರಾಬ್ಲಮ್ಗೆ ಹೋಗೋಣ. ಏನು? ವರುಣ್ ಕಂಪನಿ ಲಿಮಿಟೆಡ್ ಫರ್ನಿಶಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ನೋಡ್ರಿ, ಇದು ಎದ್ರ ಮೇಲೆ ಇದೆ ಅಂದ್ರೆ ಲೆವರೇಜ್ ಕ್ಯಾಲ್ಕುಲೇಷನ್ ಮೇಲೆ ಇದೆ. ಲೆವರೇಜ್ ಇಸ್ ವೆರಿ ಸಿಂಪಲ್, ರೈಟ್? No need to buy ahead the formula, but I'll make you to understand as well as remember the formula and solve it in the examination very easily within few minutes. Okay, so ನಿಮಗೆ ನಾನು ಹೆಂಗೆ ನೆನ್ಪಿಟ್ಕೋಬೇಕು, ನೀವೇನು ನೆನ್ಪಿಡಕ್ ಕಸರತ್ತೆ ಮಾಡೋದು ಬೇಕಾಗಿಲ್ಲ. ಓಕೆ, ಯಾ. ಸೊ ಲೆಟ್ಸ್ ಲುಕ್ ಎಟ್ ದ ಪ್ರಾಬ್ಲಮ್. ವರುಣ್ ಕಂಪನಿ ಲಿಮಿಟೆಡ್ ಫರ್ನಿಶಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಏನೇನ್ ಕೊಟ್ಟಾರ ನೋಡ್ರಿ? ಸೇಲ್ಸ್ 30 lakh, ವೇರಿಯಬಲ್ ಕಾಸ್ಟ್ 18 lakh, ಆಮೇಲೆ ಫಿಕ್ಸ್ಡ್ ಕಾಸ್ಟ್ rupees 6 lakh and interest is rupees 3 lakh. ಸೊ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಾನ. ಸೇಲ್ಸ್, ವೇರಿಯಬಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್, ಇಂಟ್ರೆಸ್ಟ್ ಅಂದ್ರೆ ಎಲ್ಲಿ ಇಂಟ್ರೆಸ್ಟ್? ಇದು ಸಾಲದ ಮೇಲಿನ ಬಡ್ಡಿ. ಸಾಲ ಅಂದ್ರೆ ನಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಏನ್ ಹೇಳ್ತೀವಿ? ಡಿಬೆಂಚರ್ಸ್ ಅಂತ. ಓಕೆ, ಸೊ ಡಿಬೆಂಚರ್ ಕ್ಯಾಪಿಟಲ್ ಕಂಪನಿ ಏನ್ ರೇಸ್ ಮಾಡಿರ್ತೈತಲ್ಲ, ಅದ್ರ ಮೇಲೆ 3 ಲಕ್ಷ ರೂಪಾಯಿ ಬಡ್ಡಿ ಕೊಡ್ತದಂತೆ. ಓಕೆ, ಸೊ ಲೆಟ್ಸ್ ಲುಕ್ ಆಟ್. ಫಸ್ಟ್ ನಮ್ ಕೆಲಸ ಏನಂದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ರೆಡಿ ಮಾಡ್ಬೇಕು. ಇನ್ಕಮ್ ಸ್ಟೇಟ್ಮೆಂಟ್ ರೆಡಿ ಹಾಕೋಣ. ಈಗ ಫಸ್ಟ್ ಪ್ರಾಬ್ಲಮ್ ಮಾಡಿ ಮುಗಿಸಿದ್ರಿ. ಈಗ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೆಡಿಂಗ್ ಹಾಕ್ರಿ, ಬರೀರಿ. ಸೊ ಇಲ್ಲೇನ್ ಬರತ್ರಿ? ಫಸ್ಟ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹಾಕೋತೀವಿ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಮತ್ತೆ ಬರೋದಕ್ಕೆ ನಾವು ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡ್ಕೋತೀವಿ ಕಾಂಟ್ರಿಬ್ಯೂಷನ್ ಆಗಿ. ಆಮೇಲೆ ಬರೋದಕ್ಕೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನ್ ತೆಗಿತೀರಿ? ಇಂಟ್ರೆಸ್ಟ್ ಆನ್ ಡೆಟ್ ಕ್ಯಾಪಿಟಲ್, ದಟ್ ಈಸ್ ಡಿಬೆಂಚರ್ ಕ್ಯಾಪಿಟಲ್. ಬರುವಂತ ಉತ್ತರಕ್ಕೆ ನಾವೇನಂತ ಹೇಳ್ತೀವಿ? EBT, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಓಕೆ, ಸೊ ಏನೇನ್ರಿ? ಫಸ್ಟ್ ಲೆಟ್ಸ್ ಬಿಗಿನ್ ದ ಪ್ರಾಬ್ಲಮ್ ವಿತ್ ಸೇಲ್ಸ್. ಸೊ ಲುಕ್ ಅಟ್ ದ ಸೇಲ್ಸ್ ಅಮೌಂಟ್ ಗಿವನ್ ಇನ್ ದ ಪ್ರಾಬ್ಲಮ್. ಹೇಳ್ರಿಪ್ಪ, ಸೇಲ್ಸ್ ಅಮೌಂಟ್ ಎಷ್ಟು ಕೊಟ್ಟಾರೆ? ಇದರದ್ದು ಪಿಕ್ ತಗೊಂಡಿರಿ ಅಂತ ಅನ್ಸುತ್ತೆ ನನ್ಗೆ. ಸೇಲ್ಸ್ ಎಷ್ಟು ಕೊಟ್ಟಾರೆ? 30 ಲಕ್ಷ. ವೇರಿಯಬಲ್ ಕಾಸ್ಟ್ 18 lakh. ಸೊ ಸೇಲ್ಸ್ ಬರೆಯೋಣ ಇಲ್ಲಿ 30 ಲಕ್ಷ. ಓಕೆ, ಮತ್ ಮಕ್ಕಳು ಈ ಕಾಮ ಹಾಕೋದು ನಂಬರ್ಸ್ ನ ಕಾಮರ್ಸ್ ಮಕ್ಕಳಿಗೆ ಅಂತಲ್ಲ, ಯಾರಿಗೆ. ಸೊ ಯು ಡೋಂಟ್ ಹ್ಯಾವ್ ದ ವ್ಯಾಲ್ಯೂ ಆಫ್ 0. 30 ಲಕ್ಷ ಬರೆಯುವಲ್ಲಿ 3 ಲಕ್ಷ ಬರೆಯುವುದು, 3 ಲಕ್ಷ ಬರಿಬೇಕಾದಲ್ಲಿ 30 ಲಕ್ಷ ಬರೆಯುವುದು. ಓಕೆ, 30,000 ಬರೆಯುವುದು. ಹೆಂಗೂ ಗಡ್ಬಿಡಿ ಎಕ್ಸಾಮ್ ಅಲ್ಲಿ ಹಂಗ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಒನ್ಸ್ ಯು ರೈಟ್ ದ ನಂಬರ್, ಲಕ್ಷ ಬಂದ ತಕ್ಷಣ ಕಾಮನ್ ಹಾಕೋರಿ. 30, ದೆನ್ 00, ದೆನ್ ರೈಟ್ ಆಲ್ ದ 3 zeros, ರೈಟ್? ಡಿಜಿಟ್ಸ್ ಬಹಳ ಕೇರ್ಫುಲ್ ಇರ್ಬೇಕು. ಯು ಬಿ ಕಾಶಿಯಸ್ ಅಬೌಟ್ ಇಟ್. ಓಕೆ, ಅದ್ರ ವ್ಯಾಲ್ಯೂ ಬಹಳ ಐತಿ. ಬ್ಯಾಂಕ್ನಾಗ ಏನಾರ ಹಿಂಗ್ ಮಾಡಕ್ ಹೋದ್ರಿ, ಜಾಬ್ ಮಾಡಕ್ ಹೋದಾಗ ಒಂದು ಗುಳುಮ್ ಅಂದ್ಬಿಟ್ರು 0ನ, ಅದ್ರದ್ದು ಡಿಫ್ರೆನ್ಸ್ ಬಂದದ್ದು ನೀವೇ ಜವಾಬ್ದಾರರಾಗಿರ್ತೀರಿ ಅದಕ್ಕೆ. ಓಕೆ, ಸೊ ಬಿ ಕೇರ್ಫುಲ್. ಲೆಟ್ಸ್ ಮೂವ್ ಟು ದ ಪ್ರಾಬ್ಲಮ್. ಸೇಲ್ಸ್ 30 ಲಕ್ಷ ಇದೆ, ಬರದ್ರಿ? ಎಸ್. ನೆಕ್ಸ್ಟ್ ಏನ್ ಮಾಡ್ಬೇಕು? ಲೆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಅಂದ್ರೆ ಎಲ್ಲರಿಗೂ ಗೊತ್ತು ಅನ್ಸುತ್ತೆ, ನಾನು ಮುಂಚೆನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮುಂಚೆ ವಿಡಿಯೋಸ್ ಅಲ್ಲಿ. ವೇರಿಯಬಲ್ ಕಾಸ್ಟ್ ಇಸ್ ದಟ್ ಕಾಸ್ಟ್ ವಿಚ್ ವೇರೀಸ್, ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಚೇಂಜ್ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದ್ರೆ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಮತ್ತೆ ಪ್ರೊಡಕ್ಷನ್ ಕಡಿಮೆ ಆದಾಗ ವೇರಿಯಬಲ್ ಕಾಸ್ಟ್ ಕಡಿಮೆ ಆಗುತ್ತೆ. ಅಕಾರ್ಡಿಂಗ್ಲಿ ಸೇಲ್ಸ್ಗೂ ಅಪ್ಲೈ ಆಗುತ್ತೆ, ರೈಟ್? ಅಂದ್ರೆ ನಂಬರ್ ಆಫ್ ಯೂನಿಟ್ಸ್ ಕನೆಕ್ಟೆಡ್ ಇರುತ್ತೆ. ಇದು ಜಾಸ್ತಿ ನಂಬರ್ ಆಫ್ ಯೂನಿಟ್ಸ್ ಬಂದಾಗ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಯೂನಿಟ್ಸ್ ಕಡಿಮೆ ಇದ್ದಾಗ ವೇರಿಯಬಲ್ ಕಾಸ್ಟ್ ಕಡಿಮೆ ಆಗುತ್ತೆ. ಆದ್ರೆ ಫಿಕ್ಸ್ ಕಾಸ್ಟ್ ಹಂಗಲ್ಲ. ಫಿಕ್ಸ್ ಕಾಸ್ಟ್ ರಿಮೇನ್ ಕಾನ್ಸ್ಟೆಂಟ್, ಇಟ್ ವಿಲ್ ನಾಟ್ ಚೇಂಜ್, ರೈಟ್? ಸೊ ಹೆಚ್ಚು ಕಡಿಮೆ ಆಗೋದೇ ಇಲ್ಲ ಫಿಕ್ಸ್ ಕಾಸ್ಟ್. ಅದಕ್ಕೆ ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಕಾನ್ಸ್ಟೆಂಟ್ ಇರುತ್ತೆ. 0 ಪ್ರೊಡಕ್ಷನ್ ಮಾಡಿದ್ರು ಫಿಕ್ಸ್ಡ್ ಕಾಸ್ಟ್ ಅಷ್ಟೇ, 1000 ಪ್ರೊಡಕ್ಷನ್ ಮಾಡಿದ್ರು ಫಿಕ್ಸ್ಡ್ ಕಾಸ್ಟ್ ಅಷ್ಟೇ. 1 ಲಕ್ಷ ಪ್ರೊಡಕ್ಷನ್ ಮಾಡಿದ್ರೆ ಅಂದ್ರೆ ಅದ್ರದ್ದು ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ಪ್ರೊಡಕ್ಷನ್ ಇರುತ್ತ, ಅಲ್ಲಿವರೆಗೂ ಫಿಕ್ಸ್ಡ್ ಕಾಸ್ಟ್ ರಿಮೇನ್ ಸೇಮ್. ಓಕೆ, ಹಂಗಾಗಿ ಪರ್ ಯೂನಿಟ್ಗೆ ನಾವು ಕನ್ವರ್ಟ್ ಮಾಡ್ಕೊಂಡಾಗ
ಕಡಿಮೆ ಆಗ್ಬಿಡುತ್ತೆ, ಸ್ಪ್ರೆಡ್ ಆಗುತ್ತಲ್ಲ ಎಲ್ಲದ್ರ ಮೇಲೂ, ಹಾಗಾಗಿ. ಓಕೆ, ಸೊ ಲೆಟ್ಸ್ ಬಿಗಿನ್ ದ ಪ್ರಾಬ್ಲಮ್. ಸೇಲ್ಸ್ 30 lakh ತಗೊಂಡ್ವಿ, ಲೆಸ್ ವೇರಿಯಬಲ್ ಕಾಸ್ಟ್ ಅಂತೀವಿ. ವೇರಿಯಬಲ್ ಕಾಸ್ಟ್ ಪ್ರಾಬ್ಲಮ್ನಾಗ ಎಷ್ಟು ಕೊಟ್ಟಾನ ನೋಡ್ರಿ, 18 lakh, ರೈಟ್? ಸೊ 18 lakh ಕೊಟ್ಟಾನ ನೋಡ್ರಿ ಇಲ್ಲಿ. ಒಂದು 30 lakh ಮೈನಸ್ 18 lakh ತಗೋರಿ. 18 lakh ಲೆಸ್ ಹಾಕೋಣ. 18 ಆದ ತಕ್ಷಣ ಕಾಮ ಹಾಕ್ರಿ, 18 lakh ಆಯ್ತು. ಇಲ್ಲೇನ್ ಬಂತು, ಇಲ್ಲಿ 18 lakh ಆದ ತಕ್ಷಣ, right? So we got what you know, ಇಲ್ಲಿ ಒಂದು ಲೈನ್ ಅನ್ನು ಡ್ರಾ ಮಾಡ್ತೀನಿ. ಏನಿದೆ, ದಿಸ್ ಇಸ್ ದ ಟೋಟಲ್, ರೈಟ್? ಓಕೆ, ಸೊ 18 lakh 30 ಅಲ್ಲಿ 18 ಹೋದಾಗ ಉಳಿತೆಷ್ಟ್ರಿ, 12 lakh. ಅಂದ್ರೆ ಟೋಟಲ್ ಅಂತ ತೋರಿಸ್ಲಿಕ್ಕೆ ನಾನು ಏನ್ ಮಾಡಿದ್ದೀನಿ, ಲೈನ್ ಅನ್ನ ಡ್ರಾ ಮಾಡಿದ್ದೀನಿ. ದಿಸ್ ಇಸ್ 30 lakh ಮೈನಸ್ 18 lakh, 12 lakh ಉಳಿತು. ಫಿಕ್ಸ್ ಕಾಸ್ಟ್ ಎಷ್ಟಿದೆ ಅಂದ್ರೆ ಪ್ರಾಬ್ಲಮ್ನಾಗ 6 lakh. ನೋಡ್ರಿ, ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, 6 lakh. Okay, so here we are deducting fixed cost, right? How much it is? 6 lakh. 6 ಬರೋದು ಒಂದು ಕಾಮ ಹಾಕ್ರಿ, ಆಮೇಲೆ ಲ್ಯಾಕ್ ಅನ್ರಿ. ಓಕೆ, ಸೊ ಈಗ ಮತ್ತೆ ನಾನು ಲೈನ್ ನ ಡ್ರಾ ಮಾಡ್ತೀನಿ, ಅಂದ್ರೆ ಟೋಟಲ್ ಇದು. ಓಕೆ, ರೈಟ್? ಸೊ ಸೇಲ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡ್ತೀವಿ, ಅವಾಗ ಕಾಂಟ್ರಿಬ್ಯೂಷನ್ ಬರುತ್ತೆ. ಕಾಂಟ್ರಿಬ್ಯೂಷನ್ ಅಲ್ಲಿ ಫಿಕ್ಸ್ ಕಾಸ್ಟ್ ಲೆಸ್ ಮಾಡ್ತೀವಿ, ಅವಾಗ EBIT ಬರುತ್ತೆ, ರೈಟ್? EBIT ಎಷ್ಟು ಬಂತ್ರಿ ಈಗ? EBIT ಅಗೇನ್ ವಿ ಗಾಟ್ ಎಷ್ಟು, 12ರಲ್ಲಿ 6 ಹೋದ್ರೆ 50% ಹೋಯ್ತು ತಾನೆ, ರೈಟ್? ನಾವು ಅಗೇನ್ ವಿ ಗಾಟ್ ಆನ್ಸರ್ ಆಸ್ 6 lakh. ಏನಿದು, EBIT. ಸೊ ನೀವು ನೆನ್ಪಿಡ್ಬೇಕಾಗಿದ್ದೇನು, ಇದು ಸ್ಟೇಟ್ಮೆಂಟ್ ಫಾರ್ಮ್ಯಾಟ್, ನೆನ್ಪಿಟ್ಕೋರಿ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್, ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು EBIT, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಓಕೆ, ಇದು ಅರ್ನಿಂಗ್ಸೇ, ಆದ್ರೆ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂದ್ರೆ ಸಾಲದ ಮೇಲಿನ ಬಡ್ಡಿ ಮತ್ತೆ ಟ್ಯಾಕ್ಸ್ ಇನ್ನ ಕೊಟ್ಟಿಲ್ಲ, ಅದಕ್ಕಿಂತ ಮುಂಚೆ ಇರುವಂತಹ ಅರ್ನಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಸ್ ಏನ್ ಮಾಡ್ತೀರಿ, ಈಗ ಸಾಲದ ಮೇಲಿನ ಬಡ್ಡಿ ಫಸ್ಟ್ ಲೆಸ್ ಮಾಡ್ಕೋಬೇಕು. ಓಕೆ, ಸಾಲದ ಮೇಲಿನ ಬಡ್ಡಿನೂ ಪ್ರಾಬ್ಲಮ್ನಾಗ ಕೊಟ್ಬಿಟ್ಟ, ನಿಮ್ಗೇನು ಕ್ಯಾಲ್ಕುಲೇಷನ್ ಹೇಳಿಲ್ಲ. ಇಂಟ್ರೆಸ್ಟ್, ಇಲ್ಲೇನು ಸಾಲ ಇಷ್ಟ ಐತಿ, ಅದ್ರ ಮೇಲೆ ಇಷ್ಟು % ಬಡ್ಡಿ ಐತಿ, ಹಂಗೂ ಹೇಳಿಲ್ಲ, ಡೈರೆಕ್ಟ್ ಇಂಟ್ರೆಸ್ಟ್ ಅಂತ ಕೊಡ್ತಾನೆ, 3 ಲಕ್ಷ. ಸೊ 3 lakh, ನಾವು 6 lakh ಅಲ್ಲಿ 3 lakh ಅನ್ನ ಮೈನಸ್ ಮಾಡ್ಬಿಡ್ತೀವಿ. ಉಳಿತೆಷ್ಟು, ರೈಟ್? ಉಳಿತೆಷ್ಟು ಅಂತ ಅಂದಾಗ ಇನ್ನೊಂದು ಲೈನ್ ಡ್ರಾ ಮಾಡ್ತೇನೆ ನಾನಿಲ್ಲಿ. ಓಕೆ, ಸೊ ದಿಸ್ ಇಸ್ ಅಗೇನ್ ಇಸ್ ಈಕ್ವಲ್ ಟು, ಅದಕ್ಕೇನಂತೀವ್ರಿ, ಅದಕ್ಕೇನನ್ಬೇಕು, that is called as EBT. ಓಕೆ, ಇಷ್ಟರ ಮುಗೀತು ಪ್ರಾಬ್ಲಮ್, ರೈಟ್? We have concluded. This is the final answer, EBT. ಇಷ್ಟು ಇನ್ಫಾರ್ಮೇಶನ್ ತಗೊಂಡ ನಾವು ಇಲ್ಲಿ ಲೆವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಟೇಬಲ್ ಮುಗಿತ್ರಿ ಇಲ್ಲಿಗೆ. ಓಕೆ, ಸೊ ಇಲ್ಲಿ ನೋಡ್ರಿ, ಏನ್ ಹೇಳಕ್ ಇಷ್ಟಪಡ್ತೀನಿ ನಾನು ಅಂತ, ಇದನ್ನ ಬೈಪಾಟ್ ಮಾಡ್ಕೊಂಡ್ರ ಏನೇನ್ರಿ, ಫಸ್ಟ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಕಾಂಟ್ರಿಬ್ಯೂಷನ್ ಬಂತು, ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್, EBIT ಬಂತು, EBIT ಮೈನಸ್ ಇಂಟ್ರೆಸ್ಟ್ ಆನ್ ಡೆಟ್ ಕ್ಯಾಪಿಟಲ್, EBT ಬಂತು, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. EBIT ನಾಗ ಐ ಕೊಟ್ವಿ. ಓಕೆ, ಐ ಇದು, ದಿಸ್ ಇಸ್ ಐ, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಕ್ಯಾಪಿಟಲ್ ಈಸ್ ಐ. ಈ ಐ ಹೋದ್ಕೊಂಡು ಉಳಿತೇನೆ, EBT ತಾನೇ ಉಳಿಯೋದು. ಓಕೆ, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್, ಇನ್ ಟ್ಯಾಕ್ಸ್ ಅನ್ನು ಕೊಡೋದು ಬಾಕಿ ಐತಿ, ಟ್ಯಾಕ್ಸ್ ಅಮೌಂಟ್ ಕೊಟ್ಟಿಲ್ಲ ಪ್ರಾಬ್ಲಮ್ನಾಗ, ಆ ಟ್ಯಾಕ್ಸ್ ಈ ಲೆವರೇಜ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬೇಕಾಗೋದು ಇಲ್ಲ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಕ್ಯಾಲ್ಕುಲೇಷನ್, ಆಪರೇಟಿಂಗ್ ಲೆವರೇಜ್. ಫಾರ್ಮುಲಾ ಏನ್ ಬಂತು ಆಪರೇಟಿಂಗ್ ಲೆವರೇಜ್, ಇಲ್ಲಿ ನೋಡ್ರಿ. ಆಪರೇಟಿಂಗ್ ಲೆವರೇಜ್ ಏನ್ ಫಾರ್ಮುಲಾ ಅಂದ್ರೆ, ದಿಸ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಕಾಂಟ್ರಿಬ್ಯೂಷನ್ ಅಂಡ್ EBIT. ಕಾಂಟ್ರಿಬ್ಯೂಷನ್ ಎಲ್ಲೈತ್ರಿ, ಇಲ್ಲೈತಿ. ಓಕೆ, ಕಾಂಟ್ರಿಬ್ಯೂಷನ್ ಮತ್ತೆ EBIT ಇವೆರಡರದ್ದು ರಿಲೇಷನ್ಗೆ ಏನಂತ ಹೇಳ್ತೀವಿ, OL ಅಂತ ಹೇಳ್ತೀವಿ. ವಾಟ್ ಇಟ್ ಈಸ್ ಕಾಲ್ಡ್ ಆಸ್ ಆಪರೇಟಿಂಗ್ ಲೆವರೇಜ್. ಓಕೆ, OL ಕ್ಯಾಲ್ಕುಲೇಷನ್, ಫಸ್ಟ್ ಆಪರೇಟಿಂಗ್ ಲೆವರೇಜ್ ತಾನೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನ್ ಬರಿತೀವ್ರಿ, ಮ್ಯಾಲ ಏನೈತಿ, C ಐತಿ. ಸೊ OL is equal to C divided by EBIT. ಫಾರ್ಮುಲಾ ಅದನ್ನ ಬರ್ತಾನೆ ನೋಡ್ರಿ ಕೆಳಗ, ರೈಟ್? C ಅಂದ್ರೆ ಏನು, ಕಾಂಟ್ರಿಬ್ಯೂಷನ್. Second, FL is equal to, this is the relationship between these two concepts. What is that? EBIT and EBT. So FL is equal to EBIT divided by EBT.
Yes, very good. So ತಿಳಾಗ್ತೈತ್ರಿ ಎಲ್ಲರಿಗೂ? I hope all of you are following me. Okay. So ಇಲ್ಲಿ ಬರ್ದೇನೆ ನಾನು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಇದನ್ನೇ ಬರ್ದೇನಲ್ಲ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಅಂತ. ಸೊ ಹಾಕ್ರಿ, ಫಿಗರ್ಸ್ ಹಾಕೋಣ. ಓಕೆ, ಎಸ್, ಬರಂಗಾರ. ಕಾಂಟ್ರಿಬ್ಯೂಷನ್ ಎಷ್ಟೈತ್ರಿ? 12 ಲಕ್ಷ ಡಿವೈಡೆಡ್ ಬೈ ಎಷ್ಟು? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಎಷ್ಟಿದೆ? EBIT is 6 lakh. ಬಂತು. EBIT divided by 6 lakh. 6 lakh. 6 ones are 6. 6 twos are 12. So bantenu 2 times. Answer is ready. OL is equal to, okay, OL is equal to 2 times. Gotatri ellargu? I hope all of you are following, right? Gotakta ide. Your answer is 2 times. Coming to the FL like ಫಾರ್ಮುಲಾ ಏನ್ ಬಂತು? ನೆನ್ಪಿಟ್ಕೊಳ್ಳೋದು ಬೇಡ, ಸ್ಟೇಟ್ಮೆಂಟ್ ನೆನ್ಪಿಟ್ಕೊಂಡ್ರೆ ಸಾಕು. ಅಲ್ಲಿ ನಿಮ್ಗೆ ನೀವೇ ಜನರೇಟ್ ಮಾಡ್ಬಿಡ್ತೀರಿ ಫಾರ್ಮುಲಾನ. ಮೇಲಿನೂ ಎರಡು, ಯಾವ ಮೇಲಿನೂ ಸೇಲ್ಸ್ ಜೋಡಿ ರಿಲೇಶನ್ಶಿಪ್ ಮಾಡ್ಕೋಬೇಡ್ರಿ, ಅದು ಅನಾಲಿಸಿಸ್ ಅಲ್ಲಿ ಬರುತ್ತೆ ಸೇಲ್ಸ್ ಜೊತೆಗೆ. ಬಟ್ ಫಾರ್ಮುಲೇಟ್ ಮಾಡ್ಬೇಕಾದ್ರೆ OL is equal to ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಮಧ್ಯೆ ಏನ್ ಬಂತು? ಫಿಕ್ಸ್ ಕಾಸ್ಟ್ ಬಂತು. ಕಾಂಟ್ರಿಬ್ಯೂಷನ್ ಮತ್ತೆ EBIT ನಡು ಏನ್ ಬಂತ್ರಿ? ಫಿಕ್ಸ್ ಕಾಸ್ಟ್ ಬಂತು. ಮುಂದೆ FLಗೆ EBIT minus interest. So what it is also fixed cost, but financial fixed cost ಅಂತ ಹೇಳ್ತೀವಿ. ಇದು ಆಪರೇಟಿಂಗ್ ಫಿಕ್ಸ್ಡ್ ಕಾಸ್ಟ್. ಯಾವುದು? ಫಿಕ್ಸ್ಡ್ ಕಾಸ್ಟ್ ಅಂತ ಕೊಟ್ಟಿಯಾರಲ್ಲ, ಅದು ಆಪರೇಟಿಂಗ್ ಫಿಕ್ಸ್ಡ್ ಕಾಸ್ಟ್. ವೆರಸ್ ಇಂಟ್ರೆಸ್ಟ್ ಏನು? ಇಂಟ್ರೆಸ್ಟ್ ಫಿಕ್ಸೇ ಇರುತ್ತೆ, ಹಾಗಾಗಿ ಫಿನಾನ್ಷಿಯಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಎರಡೂ ಕಡೆ ಫಿಕ್ಸ್ಡ್ ಕಾಸ್ಟ್ಗಳು ಬಂದಾವ ನೋಡ್ರಿ. ಅದಕ್ಕೆ ಲೆವರೇಜ್ ಮೀನಿಂಗ್ ಅಲ್ಲಿ ಏನ್ ಬರುತ್ತಂದ್ರೆ, ದಿಸ್ ಇಸ್ ದ ಎಬಿಲಿಟಿ. ವಾಟ್ ಡು ಯು ಮೀನ್ ಬೈ ಲೆವರೇಜ್? That is the ability of the company to use the fixed cost to maximize the returns to the equity shareholders. Ultimately, financial management is the objective na equity shareholders ಗೆ ಉದ್ಧಾರ ಮಾಡುವಂಥದ್ದು, ಅಥವಾ ವೆಲ್ಫೇರ್ ಆಫ್ ದ ಇಕ್ವಿಟಿ ಶೇರ್ಹೋಲ್ಡರ್ಸ್, ಅಥವಾ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮಾಡುವಂಥದ್ದು. ವೆಲ್ತ್ ಮ್ಯಾಕ್ಸಿಮೈಸ್ ಆಗ್ಬೇಕಾದ್ರೆ ಕಂಪ್ನಿನವರು ಫಿಕ್ಸ್ಡ್ ಕಾಸ್ಟ್ ಬ್ಯಾರಿಂಗ್ ಸೆಕ್ಯೂರಿಟೀಸ್ನ, ಫಿಕ್ಸ್ಡ್ ಕಾಸ್ಟ್ನ ಚೆನ್ನಾಗಿ ಸದ್ಬಳಕೆ ಮಾಡ್ಕೊಂಡು ಅದ್ರ ಉಪಯೋಗ ತಗೊಂಡು ಕಂಪನಿಗೆ ಜಾಸ್ತಿ ಲಾಭ ಆಗೋ ರೀತಿ ಮಾಡುವುದು. ಆ ಲಾಭದಲ್ಲಿ ಜಾಸ್ತಿ ಪ್ರಪೋರ್ಷನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡೋದು. ಯಾಕಂದ್ರೆ ಓನರ್ಸ್ ಉದ್ಧಾರ ಮಾಡಿದ್ರೆ ಎಲ್ಲರೂ ಉದ್ಧಾರ ಆಗ್ತಾರಂತ. ಓಕೆ, ರೈಟ್. ಸೊ ಏನಂತ ಗೊತ್ತಾಯ್ತು? ಎರಡರಲ್ಲಿ ಫಿಕ್ಸ್ ಕಾಸ್ಟ್ ಮಧ್ಯ ಬರುತ್ತೆ ಅಂತ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT OL, FL is equal to EBIT divided by EBT. ಓಕೆ, EBIT divided by EBT ಮಾಡಿರಿ ಅನ್ಸುತ್ತೆ ನನಗೆ. ಪ್ರಾಬ್ಲಮ್ ನೀವು EBIT divided by EBT ಮಾಡಿದ್ರಿ ಅಂತ ಅನ್ಸುತ್ತೆ. ಮಾಡಿದ್ರು ಇಲ್ಲೋ? ಉತ್ತರ ಎಷ್ಟು ಬಂತು ನೋಡ್ರಿ. EBIT is 6 lakh divided by EBT is 3 lakh. Answer is yes. Come on. Very good. It is also 2 times. So OL 2 times ಐತಿ, ಮತ್ತು FL 2 times ಐತಿ. ಹಂಗಾರೆ CL ಎಷ್ಟು? ಕಂಬೈನ್ ಲೆವರೇಜ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರುತ್ತಲ್ಲ. ಕಂಬೈನ್ ಲೆವರೇಜ್ ಹೆಂಗೆ? OL into FL 2 into 2 is equal to 4. ಕ್ಲಿಯರ್? ಸೊ ನಾನು ಇನ್ನೂ ಒಂದು ವಿಡಿಯೋ ಮಾಡಿದೆನಲ್ಲ, ಅದರಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ, ಪ್ರಸ್ತಾಪ ಮಾಡಿದ್ದೀನಿ, ಫಾರ್ಮುಲಾ ಹೆಂಗ್ ಮಾಡ್ತಾರೆ ಏನಂತ. ಈ ಪ್ರಾಬ್ಲಮ್ ಅಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಫಾರ್ಮುಲಾ ಜನರೇಟ್ ಮಾಡ್ಲಿಕ್ಕೆ ನೀವು ಬೈಪಾಟ್ ಮಾಡೋದು ಬೇಡ. ಬೈಪಾಟ್ ಮಾಡಿದ್ರಿ ಅಂದ್ರೆ FL ಫಾರ್ಮುಲಾ OLಗೆ ಹೋಗ್ತೈತಿ, OL ಫಾರ್ಮುಲಾ FL ಬರ್ತೈತಿ. ಮೊದಲು ಯಾವ್ದು ಬರ್ತೈತ್ರಿ? OL ಬರ್ತೈತಿ. OLನಾಗ ನೋಡ್ರಿ, ಇಲ್ಲೇ ಕೊಟ್ಬಿಟ್ಟಿದ್ದೀನಿ, ಹೈಲೈಟ್ ಮಾಡಿ ನೋಡ್ರಿ. ಕಾಂಟ್ರಿಬ್ಯೂಷನ್ ಮತ್ತೆ EBIT ಇವೆರಡೂ ನೀವು ತಗೊಂಡ್ರೆ OL ಬರುತ್ತೆ. ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ EBIT ಡಿವೈಡೆಡ್ ಬೈ EBT ಅಂದ್ರೆ FL ಬರ್ತದೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಕ್ಲಿಯರ್? 5 marks within 5 minutes ಇಲ್ಲ. ಇದನ್ನ ಮಾಡ್ಲಿಕ್ಕೆ ಹಾರ್ಡ್ಲಿ ಯು ರಿಕ್ವೈರ್ 2 minutes. ಕ್ಲಿಯರ್? ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಪ್ರಾಬ್ಲಮ್. ಥರ್ಡ್ ಪ್ರಾಬ್ಲಮ್ ಏನು? ಆ ಪ್ರಾಜೆಕ್ಟ್ ಇದು ಎದ್ರ ಮೇಲಿದೆ? ಪೇ ಬ್ಯಾಕ್ ಪೀರಿಯಡ್ ಮೇಲಿದೆ. ಏನ್ ಇದನ್ನ ಇನ್ನೊಂದು ಲೆವರೇಜ್ ಮೇಲೆ ಮಾಡ್ಬಿಡೋಣ, ಆಮೇಲೆ ಬೇಕಿದ್ರೆ ನೀವು ಇದ್ರ ಮೇಲೆ ಹೋಗುವಂತ್ರಿ. ಏನು ಪೇ ಬ್ಯಾಕ್ ಪೀರಿಯಡ್ ಅನ್ನು ಕಲಿಸ್ಕೊಡ್ತೀನಿ. ಓಕೆ, ಸೊ ಲೆವರೇಜ್ ಇದ್ಮೇಲೆ ಇನ್ನೂ ಒಂದು ಪ್ರಾಬ್ಲಮ್ ಇದೆ ನೋಡ್ರಿ. ಏನು? ದೀಸ್ ಆರ್ ಆಲ್ ಕ್ವೆಶನ್ಸ್ ವಿಚ್ ಆರ್ ಟೇಕನ್ ಫ್ರಮ್ ಯುವರ್ ಕ್ವೆಶನ್ ಪೇಪರ್. ಓಕೆ, ಸೊ ಯಾಕಂದ್ರೆ ಯೂಶುವಲಿ ಕ್ವೆಶನ್ ಪೇಪರ್ ಇಂದನೇ ಪ್ಯಾಟರ್ನ್ ಏನಿರುತ್ತಲ್ಲ ಅದನ್ನೇ ಫಾಲೋ ಮಾಡ್ತಿರ್ತಾರೆ. ಲಿಟಲ್ ಬಿಟ್ ಆಫ್ ಚೇಂಜ್ ವಿಲ್ ಬಿ ದೇರ್. ಸ್ವಲ್ಪ ಚೇಂಜ್ ಮಾಡ್ತಿರ್ತಾರೆ ಅಷ್ಟೇ. ಆಮೇಲೆ ಅಮೌಂಟ್ ಚೇಂಜ್ ಆಗ್ತಾ ಇರ್ತದೆ, ಆದ್ರೆ ಪ್ಯಾಟರ್ನ್ ಇದೇ ರೀತಿ ಇರುತ್ತೆ. ಎವ್ರಿ ಇಯರ್ 1 or 2 ಒಂದೊಂದು ಬೇರೆ ಬೇರೆ ಇದು ಹಾಕುನು. ಯಾಕಂದ್ರೆ ಅಗದಿ ತೀರೋ ಸೈಕ್ಲೋ ಸ್ಟೈಲ್ ಇದರಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ತಿರ್ತಾರೆ. ಓಕೆ, ಸೊ
ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡ್ರಿ. ಕ್ಯಾಲ್ಕುಲೇಟ್ ಆಪರೇಟಿಂಗ್ ಲೆವರೇಜ್, ಫೈನಾನ್ಸಿಯಲ್ ಲೆವರೇಜ್ ಅಂಡ್ ಕಂಬೈನ್ ಲೆವರೇಜ್ ಫ್ರಮ್ ದ ಫಾಲೋಯಿಂಗ್ ಅಂತ ಕೊಡ್ತಾನೆ. 3 ಕೊಟ್ಟಾನೆ, ಕೇಳಾನೆ. ಓಕೆ, ಸೇಲ್ಸ್, ವೇರಿಯಬಲ್ ಕಾಸ್ಟ್, ಎಸ್, ವೆರಿ ಗುಡ್. ಇಲ್ಲೇನ್ ಮಾಡ್ಯಾನಂದ್ರೆ ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಾನೆ. ಓಕೆ, ಸೊ ನಂಬರ್ ಆಫ್ ಯೂನಿಟ್ಸ್ ಕೊಟ್ಟ ಕೂಡಲೇ ನಾವೇನ್ ಮಾಡ್ಬೇಕಾಗ್ತೈತ್ರಿ? ಅಕಾರ್ಡಿಂಗ್ಲಿ ನಂಬರ್ ಆಫ್ ಯೂನಿಟ್ಸ್ ಕೊಟ್ಟ ಕೂಡಲೇ ನಾವೇನ್ ಮಾಡ್ಬೇಕು? ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ನಂಬರ್ ಆಫ್ ಯೂನಿಟ್ಸ್ಗೆ ಮತ್ತೆ ಪ್ರೈಸ್ಗೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಓಕೆ, ಸೊ ಇಲ್ಲಿ ನಾವು ನೋಡ್ಕೊಂಡ ಹಾಗೆ ನೋಡ್ರಿ, ಇಲ್ಲಿ ಬಂದ್ಬಿಡೋಣ. ನಾನು ಮೊದಲು ನಿಮ್ಗೆ ತೋರಿಸ್ಬಿಡ್ತೀನಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಯೂನಿಟ್ಸ್ ಐತಲ್ಲ, ಇನ್ಸರ್ಟ್ ಬೇಡ, ಡ್ರಾ ಹೋಗೋಣ. ಪೆನ್ ತಗೊಳ್ಳೋಣ, ರೆಡ್ ಇಂಕ್ ಪೆನ್, ಲೆಟ್ ಮಿ ಟೇಕ್ ಇಟ್. ಓಕೆ, ಎಸ್. ಸೊ ನೋಡ್ರಿ, ಪ್ರಾಬ್ಲಮ್ ಇಲ್ಲೇ ಮೇಲೆ ಐತಿ, ಮತ್ತೆ ಸೊಲ್ಯೂಷನ್ ಐತಿ. ಈಗ ಸೇಲ್ಸ್ ಇದೆ ಎಷ್ಟು, ಯೂನಿಟ್ಸ್ ಎಷ್ಟು ಅದಾವ ಅಂತ ಹೇಳ್ತಾನ? 80,000 ಯೂನಿಟ್ಸ್ ಅದಾವ. ಎಷ್ಟು? 80,000 ಇಂಟು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಾನೆ? 30 ರೂಪಾಯಿ 1 ಯೂನಿಟ್ ಅಂತೆ. ಹಂಗಾರೆ ಇಲ್ಲಿ ಏನ್ ಮಾಡಿದ್ವಿ ನಾವು? ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್, ಸೇಲ್ಸ್ ಕಂಡು ಹಿಡ್ಕೊಳ್ಳಿಕ್ಕೆ. 8 3 24, 24 ಬರುತ್ತೆ. ಇಲ್ಲಿ 4 0, ಇಲ್ಲಿ 1 0, ಅಂದ್ರೆ 5 0. ದಟ್ ಈಸ್ ನಥಿಂಗ್ ಬಟ್ 24 lakh. ಕ್ಲಿಯರ್? ಅರ್ಥ ಆಯ್ತಲ್ಲ? ಯೂನಿಟ್ಸ್ ಮಲ್ಟಿಪ್ಲೈಡ್ ಬೈ ಹಾಕಿದ್ವಿ ಸೇಲ್ಸ್ಗೆ. ಹಂಗಾರೆ ಬರದೇ ಬಿಡೋಣ ಇಲ್ಲಿ. ಓಕೆ, ಲೆಟ್ ಮಿ ರೈಟ್. ಸೇಲ್ಸ್ ಈಸ್ ಈಕ್ವಲ್ ಟು ಹೌ ಮಚ್? ಸಾರಿ, ಸೇಲ್ಸ್ ಈಸ್ ಈಕ್ವಲ್ ಟು ಬರೀಲ್ಲ 24. ನಾನು ನಿಮ್ಗೆ ಮೊದಲೇನೆ ಹೇಳಿದ್ದೆ ಏನಂತ, ಕಾಮ ಹಾಕೋದು ಮರಿಬೇಡ್ರಿ ಅಂತ ಹೇಳಿದ್ದೆ, ರೈಟ್? ಇಷ್ಟ ಇರ್ಲಿಲ್ಲ, ವಿಸಿಬಲ್ ಐತಿ ಅಂತ ಅನ್ಸುತ್ತೆ, ರೈಟ್? ಇನ್ನೊಂದು ಚೂರು ದೊಡ್ಡ ಮಾಡ್ಲಾ? ಎಸ್. ಓಕೆ, ಸೇಲ್ಸ್ ವ್ಯಾಲ್ಯೂ ಗೊತ್ತಾಯ್ತಾ? ವೇರಿಯಬಲ್ ಕಾಸ್ಟ್ ನೀವೇ ಹೇಳ್ಬೇಕೀಗ. ವೇರಿಯಬಲ್ ಕಾಸ್ಟ್ ಎಷ್ಟೈತಿ? 16 ರೂಪಾಯಿ ಐತಿ. ಸೊ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು 16 ರೂಪೀಸ್. ಹಾಕ್ರಿ. ಏನ್ ಜೋಡಿ ಅಂದ್ರೆ ಯೂನಿಟ್ಸ್ ಎಷ್ಟು? 80,000 ಇಂಟು 16 ರೂಪೀಸ್. ಬರ್ತೋರ್ಸ್ಲಿ, ನೀವ ಮಾಡಿಬಿಡ್ಬೇಕು. ಒಂದ್ಸಲ ನಾನು ಹೇಳಿದ ತಕ್ಷಣ ಯು ಹ್ಯಾವ್ ಟು ಡೂ ದಿಸ್. ಓಕೆ, ಯಾ. ಸೊ ವೇರಿಯಬಲ್ ಕಾಸ್ಟಿಗೆ ಹೇಗೆ ಮಾಡ್ತೀವಿ? ವೇರಿಯಬಲ್ ಕಾಸ್ಟ್ VC ಅಂತ ಹೇಳ್ತೀನಿ, ವೈಸ್ ಚಾನ್ಸಲರ್ ಅಲ್ಲ. ವೇರಿಯಬಲ್ ಕಾಸ್ಟ್ ಇಟ್ ಇಸ್. ಓಕೆ, ಸೊ ಯೂನಿಟ್ಸ್ ಎಷ್ಟದಾವ? 80,000. ಸೇಲ್ಸ್ಗೆ ಏನದಾವಲ್ಲ ಎಲ್ಲಕ್ಕೂ ಇವ ಅಪ್ಲೈ ಆಗ್ಬಿಡುತ್ತೆ. 80,000 ಯೂನಿಟ್ಸ್ ಇಂಟು ವೇರಿಯಬಲ್ ಕಾಸ್ಟ್ ಇಸ್ 16 ರೂಪೀಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟಿಗೆ ಎಷ್ಟು? ವರ್ಕಿಂಗ್ ನೋಟಲ್ಲಿ ಮಾಡ್ಕೊರಿ, ಇಲ್ಲ ಡೈರೆಕ್ಟ್ ಆಗಿ ಹಾಕೊಂಡ್ರು ಬರುತ್ತೆ. ಯೂನಿಟ್ಸ್ ಎಷ್ಟು? 80,000 ಇಂಟು ಫಿಕ್ಸ್ಡ್ ಕಾಸ್ಟ್. ಸಾರಿ, ಫಿಕ್ಸ್ಡ್ ಕಾಸ್ಟ್ ಅನ್ನ ಇದರಲ್ಲಿ ಹೇಳಿಲ್ಲ, ಪರ್ ಯೂನಿಟ್ ಬೇಸ್ ಮೇಲೆ ಇರಂಗಿಲ್ಲ. ಅದು ಯೂಶುವಲಿ ಲಂಸಮ್ ಇರುತ್ತೆ, ಯಾಕಂದ್ರೆ ಅದು ಚೇಂಜ್ ಆಗೋದಿಲ್ಲ ಅಂತ ಹೇಳಿದೆ ಅಲ್ಲ. ಸೊ ಹಂಗಾಗಿ ಫಿಕ್ಸ್ಡ್ ಕಾಸ್ಟಿನ ಬಗ್ಗೆ ನಮ್ಗೆ ಇದು ಬೇಕಾಗೋದಿಲ್ಲ, ರೈಟ್? ಎಸ್. ಸೊ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಾನೆ? ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಾನೆ. ಮತ್ತೆ ಅದನ್ನ 80,000 ಮಲ್ಟಿಪ್ಲೈಡ್ ಬೈ 5 lakh ಹಾಕಿಕ್ಕಿರಿ ಎಲ್ಲರ. ಇದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇರೋದು ಅಂತ ಕೊಟ್ಬಿಟ್ಟಾನೆ, 5 lakh. ಓಕೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಮುಂದಿಂದೇನು ನೀವು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ಸೊ ಎಲ್ಲ ರೆಡಿನ ಕೊಟ್ಟಾನೆ. ಯೂನಿಟ್ ವೈಸ್ ಬರೀ ನಮ್ಗೆ ವೇರಿಯಬಲ್ ಕಾಸ್ಟ್ ಮಾತ್ರ ಕೊಟ್ಟಿರೋದು. ಓಕೆ, ಸೊ ಬರ್ರಿ ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಾ? ಎಷ್ಟು ಒಂದು ಸ್ವಲ್ಪ ಹೇಳ್ತೀರಿ? ಎಸ್, will you please tell me? 12,80,000. very good. So it is 12,80,000, right? So 12,80,000 ಇದ್ದದ್ದು ಇವಾಗ ಏನ್ ಮಾಡ್ತೀರಿ? ಮೈನಸ್ ಮಾಡ್ಕೊರಿ. 24 lakhನಾಗ 12,80,000 ಹೋದ್ರೆ ಎಷ್ಟು ಉಳಿತು? ಎಸ್, ಪಟಾಪಟ್ ಅಂತ ಹೇಳ್ಬಿಡ್ಬೇಕು. ನಾನು ಬರೆಯೋಕ್ಕಿಂತ ಮುಂಚೆನೆ ಹೇಳ್ಬಿಡ್ಬೇಕು. 11,20,000 ಉಳಿತಾ? ಎಸ್. ಇಲ್ಲೊಂದು ಲೈನ್ ಡ್ರಾ ಮಾಡೋಣ. ಎಲ್ಲಿ? ಸೇಲ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ನ ತೆಗೆದಾಗ ಎಷ್ಟು ಉಳಿತು ಅಂತ. ಆಮೇಲೆ ಇದರಲ್ಲಿ ಇದನ್ನ ತೆಗಿಬೇಕು, ಆಮೇಲೆ ಇದರಲ್ಲಿ ಇದನ್ನ ತೆಗಿಬೇಕು, ಆಮೇಲೆ ಉಳಿತು EBT ತೆಗಿತೀವಿ. EBTನಲ್ಲಿ ಟ್ಯಾಕ್ಸ್ ಮೈನಸ್ ಮಾಡ್ತೀವಿ. ಎಸ್, ಎಡಿಷನಲ್ ಇನ್ಫಾರ್ಮೇಶನ್ ಟ್ಯಾಕ್ಸ್ ಕೊಟ್ಟಾಗ. ಹಾ ಆಯ್ತು, ಬರ್ರಿಪ್ಪ. ಫಿಕ್ಸ್ ಕಾಸ್ಟ್ ಎಷ್ಟು ಕೊಟ್ಟಾನ್ರಿ? ಬರೀರಿ. ಹೌ ಮಚ್ ಇಟ್ ಈಸ್? 5 lakh.
5 ಆದ್ಕೂಳೆ ಒಂದು ಕಾಮ ಹಾಕೋರಿ, ಆಮೇಲೆ 00. ಎಸ್, 11 lakh ಅಲ್ಲಿ 11,20,000, ರೈಟ್? 11,20,000 ಮೈನಸ್ ಎಷ್ಟು? 5 lakh. ಉಳಿತೆಷ್ಟು? ಎಸ್, ಇಟ್ ಈಸ್ 6,20,000. ಈಗ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾನ್ರಿ? ಇಂಟ್ರೆಸ್ಟ್ ಇಸ್ 2,50,000. ಒಂದೊಂದ್ಸಲ ಇಂಟ್ರೆಸ್ಟ್ ಹೆಂಗ್ ಕೊಡ್ತಾನಂದ್ರೆ, ಸಾಲದ ಅಮೌಂಟ್ ಕೊಡ್ತಾನೆ. 25 ಲಕ್ಷ ಸಾಲ ಇದೆ, ಅದ್ರ ಮೇಲೆ 10% ಇಂಟ್ರೆಸ್ಟ್ ಇದೆ ಅಂತ ಕೊಡ್ತಾನೆ. ಅವಾಗ 2,50,000 ಬರುತ್ತೆ. ಓಕೆ, ಸೊ ವಾಟ್ ಎವರ್ ಇಟ್ ಇಸ್, ಅದು ಸಾಲ ಎಷ್ಟೈತಿ ಅದ್ರ ಮೇಲೆ ಬಡ್ಡಿದು ಪರ್ಸೆಂಟೇಜು ಕೊಟ್ಟಿರ್ತಾನೆ. ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಇಲ್ಲೇನು ಇಲ್ಲೇ ಇಲ್ಲ, ರೆಡಿ ಮೇಡ್ ಅಮೌಂಟ್ ಕೊಟ್ಬಿಟ್ಟಾನೆ ನಿಮ್ಗೆ. ಸೊ 2,50,000 ಮೈನಸ್ ಮಾಡ್ತೀರಿ. ಎಸ್, ಇದರಲ್ಲಿ 2,50,000 ಮೈನಸ್ ಮಾಡಿದಾಗ ಎಷ್ಟು ಉಳಿತು ಹೇಳ್ತೀರಿ? ಯಾ, minus 2,50,000. Yes, how much it is? 3,70,000. Correct? Okay. Tax. Now let's move to the tax. Tax is kotanri 35%. Very good. Into hakonbidri 35% calculate madri. ಎದ್ರದು 3,70,000 ಇದ್ರಿ, ಮತ್ತೆ ಎದ್ರದು ಅಲ್ಲ. 3,70,000 into 35 divided by 100 ಅಥವಾ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕೋರಿ. You will get to know how much it is. 1,29,000. Okay. Font size change ಆಯ್ತು. 18. Okay. Calibrate. Yes. So tax ಐತ್ರಿ. ಇವಾಗ ನೋಡ್ರಿ. Oh, sorry. ಇವು ಲೈನ್ಸ್ ಇಲ್ಲಿ ಕೆಳಗೆ ಬರ್ಬೇಕಲ್ಲ. ಎಸ್, ಈಗ ಟ್ಯಾಕ್ಸ್ ಆದ್ಮೇಲೆ ಇನ್ನೊಂದು ಲೈನ್ ಬರ್ತೈತಿ. ಯಾ, EBT ಒಳಗೆ ನಮ್ದು ಟ್ಯಾಕ್ಸ್ನು ಹೋಗ್ಬಿಡ್ತೈತಿ. ಈಗ ಟ್ಯಾಕ್ಸ್ ಹೋದ್ಕೊಳ್ಳಿ ಎಷ್ಟು ಬಂತು ನೋಡ್ರಿ, 3,70,000. ಓಕೆ, ಮೈನಸ್ 3,70,000 minus 1,29,000 is equal to 2,41,000. ಇದಕ್ಕೇನಂತೀವಿ? 2,41,000. ಫಾಂಟ್ದು ಸೆಲೆಕ್ಟ್ ಮಾಡ್ಕೊಂಡದ್ ಬೇರೆ ಐತಿ. ಇಟ್ಸ್ ಓಕೆ. ಸೊ ಇದು ದೊಡ್ಡ ನಂಬರ್ ಆತ, ಏನಾರ ಇರ್ಲಿ. ದಿಸ್ ಇಸ್ ಕಾಲ್ಡ್ ಆಸ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತ ಇಷ್ಟೊತ್ತು ಹೇಳಕತ್ತಿದ್ವಿ. ಇದಕ್ಕೇನಂತೀವ್ರಿ ಈಗ? ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್, EAT. ಆರ್ ಇದಕ್ಕ PAT, ಪ್ಯಾಟ್ ಅಂತಾನು ಹೇಳ್ತಾರೆ. ಸೊ EAT ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅನ್ನೋಕ್ಕಿಂತನೂ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಪ್ಯಾಟ್. ಓಕೆ, ಸೊ ಇರ್ಲಿ, ಲೆಟ್ಸ್ ಮೂವ್ ಟು ದ ಕ್ಯಾಲ್ಕುಲೇಷನ್. ಇಷ್ಟಂತೂ ಪ್ರಾಬ್ಲಮ್ನಾಗಿನ್ ತಗೊಂಡು ಇನ್ಫಾರ್ಮೇಶನ್ ನಾವು ಇಲ್ಲಿ ಮಾಡಿದ್ವಿ. ಓಕೆ, ಈ ಇನ್ಕಮ್ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡ್ರಿ. ಇನ್ಕಮ್ ಸ್ಟೇಟ್ಮೆಂಟ್ ಬೈ ಹೆಡ್ ಮಾಡ್ಕೊರಿ. ಓಕೆ, ಈಗ ನೀವೇ ಹೇಳ್ರಿ. OL is equal to ಫಾರ್ಮುಲಾ ಏನು? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಹೌದಾ? ರೈಟ್? ಹಾಕೋರಿ, ಬರ್ದೇನೆ ನಾನು ಇಲ್ಲೇ. Operating leverage is equal to contribution divided by EBIT. Yes, tell me now. What is the contribution amount? 11,20,000 divided by EBIT is how much? 6,20,000. Okay. ನನಗೆ ಟೈಮ್ಸ್ ಎಷ್ಟಾಯ್ತು ಹೇಳ್ರಿ? How much times it is? Yes, 11,20,000 divided by 6,20,000, 1.8. The answer you get is 1.8 times. Okay, so idenri operating leverage ಬಂತ್.
Answer is ready. Let's move on to the financial leverage. Formula ಹೇಳ್ರಿ EBIT ಇದು ಎದಕ್ಕೆ ರಿಲೇಷನ್ ಇದೆ ಅನ್ನೋದನ್ನ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಈಗ. ಓಕೆ, so what is the relationship between financial leverage naga interest on debt capital nadu ಬರ್ತೈತಿ, ಅದ್ರ ಮ್ಯಾಲಿಂದ EBIT ಐತಿ, ಅದ್ರ ಕೆಳಗೆ EBT ಐತಿ. ಸೊ ಇವೆರಡು ಇದನ್ನ ಡಿವೈಡ್ ಮಾಡ್ಕೋಬೇಕು. EBIT ಡಿವೈಡೆಡ್ ಬೈ EBT ಫೈನಾನ್ಷಿಯಲ್ ಲೆವರೇಜ್ ಆಯ್ತು. ಸೊ ಇದಕ್ಕೆ ಫೈನಾನ್ಷಿಯಲ್ ಫಿಕ್ಸ್ಡ್ ಕಾಸ್ಟ್ ಅಂತೀವಿ. ಇಂಟ್ರೆಸ್ಟ್ ಆನ್ ಡೆಟ್ ಗೆ ಏನಂತೀರಿ? ಫೈನಾನ್ಷಿಯಲ್ ಫಿಕ್ಸ್ಡ್ ಕಾಸ್ಟ್. I hope all of you are following. Okay, so formula is EBIT divided by EBT. ಹಾಕೋರಿಪ್ಪ, ಏನ್ ಹಾಕ್ತೀರಿ ಈಗ? 6,20,000. ಸಿಂಪಲ್ ಅದಾವ ಇಲ್ಲೋ? ಇಷ್ಟು ಸಿಂಪಲ್ ಪ್ರಾಬ್ಲಮ್ ಬಿಕಾಮಿಗೆ ಡಿವೈಡೆಡ್ ಬೈ 3,70,000. ಖುಷಿಯಾದ್ರಿ ಎಲ್ಲರೂ? ಇಷ್ಟು ಸಿಂಪಲ್ ಪ್ರಾಬ್ಲಮ್ ಅದಾವಲ್ಲ, ಎಷ್ಟು ನಾವು ಕಾಂಪ್ಲಿಕೇಶನ್ ತಿಳ್ಕೊಂಡಿದೀವಿ. ಒಂದು ನೆನ್ಪಿಟ್ಕೋರಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಂದು ಸಲ ಉಳಿತೋ ಪಾಸ್ ಆಗೋದು ಬಹಳ ವಜ್ಜೈತಿ. ಅದಕ್ಕೆ ಉಳಿಸ್ಕೊಳ್ಳಿಕ್ ಹೋಗ್ಬೇಡ್ರಿ. 620 divided by 3,70,000. Answer you get is, yes, ಹೇಳ್ಬೇಕಪ್ಪ ಪಟ್ ಪಟ್ ಅಂತ ಹೇಳಿ, 1.67 ಬರ್ತೈತಿ. ಓಕೆ, ಯು ಕ್ಯಾನ್ ರೈಟ್ 1.67 ಟೈಮ್ಸ್. ಓಕೆ, ಈಗ ಕಂಬೈನ್ಡ್ ಲೆವರೇಜ್. ನಿಮ್ಗೆ ನಾನು ಕಂಬೈನ್ಡ್ ಲೆವರೇಜ್ ಫಾರ್ಮುಲಾ ಹೆಂಗ್ ವರ್ಕೌಟ್ ಆಗ್ತೈತಿ ಅಂತಾನು ತೋರಿಸ್ತೇನೆ ನೋಡ್ರಿ ಇಲ್ಲಿ. ಓಕೆ, ಹೆಂಗ ಅಂದ್ರೆ draw. Let me go to this. Okay, ಇಲ್ಲಿ ನೋಡ್ರಿ, ಈ ಕಡೆ ಸೈಡ್ ಬಿಡಿಸಿ ತೋರಿಸ್ತೀನಿ. ಕಂಬೈನ್ಡ್ ಲೆವರೇಜ್, ರೈಟ್? ಕಂಬೈನ್ಡ್ ಲೆವರೇಜ್ ಫಾರ್ಮುಲಾ ಏನ್ ಬಂತು? ಫಾರ್ಮುಲಾ OL is equal to FL ಅಂತೀವಿ. OL into FL. OL into FL ಹಾಕ್ರಿ. ಇಲ್ಲ ಅಂದ್ರೆ OL ಫಾರ್ಮುಲಾ ಏನ್ ಬಂತು ನೋಡ್ರಿ. ಯಾಕೆ OL into FL ಬಂತು? ಅಥವಾ OL ಫಾರ್ಮುಲಾ ಏನೈತ್ರಿ? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಓಕೆ, ಇಂಟು FL ಫಾರ್ಮುಲಾ EBIT ಡಿವೈಡೆಡ್ ಬೈ EBT. ಕಾಮನ್ ಏನೈತಿ? ಇದು EBIT ಐತಿ, ಇಲ್ಲೂ EBIT ಐತಿ. ಇವೆರಡು ಕ್ಯಾನ್ಸಲ್ ಆಗ್ತಾವ. ಉಳಿತೇನ? Yes, contribution divided by EBT. Okay, so contribution ಎಷ್ಟೈತ್ರಿ ಪ್ರಾಬ್ಲಮ್ ನಾಗ? 11,20,000. Okay, divided by EBT ಎಷ್ಟೈತ್ರಿ? 3,70,000 is equal to, ಹಿಂಗ್ ಮಾಡಿ ಬರೆದ್ರು ಬರ್ತದೆ. Okay, all of you following? Yes, ಹೇಳ್ರಂಗಾರ ಎಷ್ಟು ಬಂತು ಈಗ? 11,20,000 divided by 3,70,000. ಮಾಡ್ರಿ ಬೇಗ, ಪಟ್ ಅಂತ ಮಾಡ್ರಿ. 3.02. The answer is 3.02 times. Or ಇಲ್ಲೊಂದು ಹಾಕಿನಿಲ್ಲ. ಏನ್ ಹಾಕಿನಿಲ್ಲ? ಬರಿ, ರೈಟ್? ಇಲ್ಲೇನ್ ಬರ್ದನಿ? ಕಂಬೈನ್ಡ್ ಲೆವರೇಜ್ ಮ್ಯಾಲಿನ್ ಫಾರ್ಮುಲಾ ಹಾಕೊಂಡು ಏನಂತ? OL into FL. Yes, tell me. OL ಎಷ್ಟು ಆನ್ಸರ್ ಬಂದೈತ್ರಿ? FL ಎಷ್ಟು ಬಂದೈತಿ? OL ಎಷ್ಟು ಬಂದೈತಿ? ಎರಡು ನೋಡೋಣ. ಓಕೆ, OL is how much? 1.8 into FL ಎಷ್ಟು ಬಂತು? 1.67. ಯಾ, ಹಾಕ್ರಿಪ್ಪ. ಏನೇನ್ ಮಾಡಕತ್ರಿ? OL 1.8 into 1.67 ಎಷ್ಟು ಬಂತು? 3.006, ರೈಟ್? ಅದು ಯಾಕೆ ಬಂತು ಹಂಗ? 3.006 ಅಂತ ಬಂತು, ರೈಟ್? ನೆಗ್ಲಿಜಿಬಲ್. ನಾವು ಎರಡ ಬರದ್ವಿ ಅಂದ್ರೆ ಹೆಂಗೆ? ಬರೀ 3.0 ಬರೆದ್ರೆ ಮುಂದೆ ಬರೆದ್ ಬಿಡ್ತೀವಿ. ಏನಂತ? ಟೈಮ್ಸ್. ಸಾರಿ, ಟೈಮ್ಸ್. 3.006 ಇಲ್ಲಿ ಬಂತು ಯಾಕಂದ್ರೆ ಇಲ್ಲಿ ಮುಂದಿನ ಡೆಸಿಮಲ್ಸ್ ಬರ್ತಾವಲ್ಲ,
ಡೆಸಿಮಲ್ಸ್ ಬರುತ್ತೆ 0.67 0.8. ಸೊ ಅವೆಲ್ಲ ಹಂಗ ಮುಂದಿನ ಮೂರ್ ನಾಲ್ಕು ನಾವು ಡೆಸಿಮಲ್ಸ್ ಅನ್ನ ತಗೊಳ್ತಾ ಹೋದ್ರೆ ಪಾಯಿಂಟ್ ಮುಂದಿನ ನಂಬರ್ಸ್ ಅನ್ನ ಬೇರೆ ಬೇರೆ ಬರುತ್ತೆ. ದಟ್ ಈಸ್ ಆಲ್ ನೆಗ್ಲಿಜಿಬಲ್. ಇಲ್ಲಿ ನೋಡ್ರಿ 3.02 ಐತಿ, 2 ತೆಗೆದ್ ಬಿಡೋಣ. ಓಕೆ, 2 ತೆಗೆದ್ ಬಿಟ್ರೆ ಏನು ಉಳಿತ? ಅಷ್ಟೇ, 3.0. ಓಕೆ, ಎರಡು ತೋರಿಸ್ಕೊಟ್ಟಿನಿ ನಿಮ್ಗೆ. ಯಾವ್ದು ಮಾಡ್ರಿ ರೈಟ್ ಆನ್ಸರ್. OL into FL done, or else contribution divided by EBT ಅಂತಾನು ಹಾಕೊಂಡು ಮಾಡ್ಕೋಬಹುದು. ಉತ್ತರ ಸೇಮ್ ಬರುತ್ತೆ. ಕ್ಲಿಯರ್? ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್. ಸಾಕಲ್ಲ? ಲೆವರೇಜ್ ಮೇಲೆ ಸ್ಟೇಟ್ಮೆಂಟ್ ಪಕ್ಕಾ ಮಾಡ್ರಿ. ಒನ್ಸ್ ಅಗೇನ್ ಸ್ಟೇಟ್ಮೆಂಟ್, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಕಾಂಟ್ರಿಬ್ಯೂಷನ್ ಬರುತ್ತೆ. Contribution minus fixed cost, EBIT will get. EBIT minus interest on debt, EBT will get. EBT minus tax. ಸೊ ಏನನ್ನ ಲೆಸ್ ಮಾಡ್ತಾ ಬರ್ತೀವಿ? ಫಸ್ಟ್ ವೇರಿಯಬಲ್ ಕಾಸ್ಟ್, ಆಮೇಲೆ ಫಿಕ್ಸ್ಡ್ ಕಾಸ್ಟ್, ಆಮೇಲೆ ಇಂಟ್ರೆಸ್ಟ್ ಆನ್ ಡೆಟ್. ಇಲ್ಲಿಗೆ ನಮ್ದು ಲೆವರೇಜ್ ಈ ಟ್ಯಾಕ್ಸ್ ಇಂದು ಮುಂದಿಂದಕ್ಕೆ ಬೇಕಾಗ್ತೈತಿ. ಈ ಲೆವರೇಜ್ಗೆ ಟ್ಯಾಕ್ಸಿನ ಪಾರ್ಟ್, ಈ ಕೆಳಗಡೆ ಪಾರ್ಟ್ ಉಪಯೋಗಕ್ಕೆ ಬರೋದಿಲ್ಲ. ಇವೆರಡೂ ಉಪಯೋಗಕ್ಕೆ ಬರೋದಿಲ್ಲ. ಇಲ್ಲಿವರೆಗೂ ಆದ್ರೆ ಸಾಕು. EBT ವರೆಗೂ ಇನ್ಫಾರ್ಮೇಶನ್ ನಿಮ್ಗೆ ಫರ್ನಿಶ್ ಮಾಡಿದ್ರೆ, ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಯು ವಿಲ್ ಬಿಕಮ್ ವಾಟ್ ಯು ನೋ, you will be able to understand and solve the problem also, right? Okay, so let's move on to the another problem. ಏನು ಇಲ್ಲೊಂದು ಬಿಟ್ಟು ಹೋಗಿದ್ವಿ ಆಗ್ಲೇ, ಯಾವುದು? ಪೇ ಬ್ಯಾಕ್ ಪೀರಿಯಡ್. ಏನ್ ಕೊಟ್ಟಾರ ನೋಡ್ರಿ ಇಲ್ಲಿ? ಕ್ಯಾಲ್ಕುಲೇಟ್ ಇಟ್ಸ್ ಪೇ ಬ್ಯಾಕ್ ಪೀರಿಯಡ್, PBP, ಕ್ಯಾಪಿಟಲ್ ಬಜೆಟಿಂಗ್ ಚಾಪ್ಟರ್. ಓಕೆ, ಸಿಂಪಲ್, within 1-2 minutes, 5 marks. A project cost rupees 12 lakh and yields an annual cash flows rupees 2 lakh for 9 years. ಏನ್ರಿ ಪ್ರಾಜೆಕ್ಟ್ ಕಾಸ್ಟ್ ಅಂದ್ರೆ ಕ್ಯಾಶ್ ಔಟ್ ಫ್ಲೋಸ್. ನಾನು ಹಳೆ ಕ್ಲಾಸಲ್ಲೂ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ, ಆಫ್ಲೈನ್ ಅಲ್ಲೂ ಹೇಳಿದ್ದೀನಿ. ಸೊ ಪ್ರಾಜೆಕ್ಟ್ ಕಾಸ್ಟ್ ಏನು? 12 ಲಕ್ಷ. ಅಂದ್ರೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೊಂಟಿರಿ? 12 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೊಂಟಿರಿ. ನಿಮಗ ಈ ಇನ್ವೆಸ್ಟ್ಮೆಂಟ್ ಯಾವ ಪ್ರಾಜೆಕ್ಟ್ ನಾಗ ಹಾಕಕತ್ತಿಲ್ಲ, ಅದು ಆನ್ಯುವಲ್ ಕ್ಯಾಶ್ ಇನ್ಫ್ಲೋಸ್ ಕೊಡುತ್ತಂತ. ಅಂದ್ರೆ ನಿಮ್ಗೆ ರಿಟರ್ನ್ ಕೊಡುತ್ತೆ. ನಿಮ್ಗೆ ಎವ್ರಿ ಇಯರ್ ರಿಟರ್ನ್ ಇನ್ಕಮ್ ಅನ್ನ ಜನರೇಟ್ ಮಾಡಿ ಕೊಡುತ್ತೆ. ಕ್ಯಾಶ್ ಇನ್ಫ್ಲೋಸ್ ಅಂದ್ರೆ ರಿಟರ್ನ್ಸ್ ಅಥವಾ ಇನ್ಕಮ್ಸ್, ರೈಟ್? ಎಷ್ಟು ಕೊಡ್ತದೆ? 2 lakh. 9 ವರ್ಷದವರೆಗೂ ಪ್ರತಿ ವರ್ಷ ನಿಮ್ಗೆ 2 ಲಕ್ಷ ಇನ್ಕಮ್ ಅನ್ನ ಕೊಡ್ತಾ ಹೋಗುತ್ತೆ. ಹಂಗಾರೆ ನೀವು ಹಾಕಿರೋ 12 ಲಕ್ಷ ಎಷ್ಟು ವರ್ಷಕ್ಕೆ ವಾಪಸ್ ನಿಮ್ ಕೈ ಸೇರ್ತೈತಿ ಅಂತ. ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ನೀವೇನ್ ಪೇ ಮಾಡಿರಲ್ಲ, ಓಕೆ, ಅಂದ್ರೆ ನೀವೇನ್ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ, ಅದು ವಾಪಸ್ ಪೇ ಬ್ಯಾಕ್ ಮಾಡುತ್ತೆ, ನಿಮ್ಗೆ ವಾಪಸ್ ಕೊಡುತ್ತೆ ಅಂತ. ಓಕೆ, ರೈಟ್. ಸೊ ಫಾರ್ಮುಲಾ ನೋಡೋಣ. ಪೇ ಬ್ಯಾಕ್ ಪೀರಿಯಡ್ ಯಾವಾಗ ಈ ಸೇಮ್ ಅಮೌಂಟ್ ವರ್ಷ 9 ವರ್ಷದವರೆಗೂ ಕೊಡುತ್ತಲ್ಲ, ಸೇಮ್ ಅಮೌಂಟ್ಗೆ ಅನ್ಯೂಟಿ ಅಂತ ಹೇಳ್ತೀವಿ. ಸಿರೀಸ್ ಆಫ್ ಈಕ್ವಲ್ ಪೇಮೆಂಟ್ಸ್ ಅಂತ ಹೇಳ್ತಾರೆ, ಅಥವಾ ಸಿರೀಸ್ ಆಫ್ ಈಕ್ವಲ್ ರಿಟರ್ನ್ಸ್, ಕ್ಯಾಶ್ ಫ್ಲೋಸ್ ಅಂತ ಹೇಳ್ತೀವಿ, ರೈಟ್? ಸಿರೀಸ್ ಆಫ್ ಈಕ್ವಲ್ ಐತಲ್ಲ, ಹಂಗಾಗಿ ಅನ್ಯೂಟಿ ಅಂತ ಹೇಳ್ತೀವಿ. ಅನ್ಯೂಟಿ ಇದ್ದಾಗ ಪೇ ಬ್ಯಾಕ್ ಪೀರಿಯಡ್ ಇದ್ದು ಫಾರ್ಮುಲಾ ಸಿಂಪಲ್ ಆಗಿರುತ್ತೆ. ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡಕ್ ಹಾಕೋರಿ. ಪೇ ಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಬಂತ್ರಿ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುವಲ್ ಕ್ಯಾಶ್ ಫ್ಲೋಸ್ ಅಂತ ಬಂತು ಫಾರ್ಮುಲಾ ಇದು. ಓಕೆ, ಸೊ ಬರ್ಕೊಂಡ್ರಾ? ಎಸ್. ಹಂಗಾರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟೈತೆ ಅಂತ ಹೇಳಿದೀವಿ ಪ್ರಾಬ್ಲಮ್ ಅಲ್ಲಿ? 12 ಲಕ್ಷ. ಆನ್ಯುವಲ್ ಕ್ಯಾಶ್ ಫ್ಲೋಸ್ ಎಷ್ಟು? 2 lakh. ಇಲ್ಲಿ ವರ್ಷ ಮ್ಯಾಟರ್ ಆಗೋದಿಲ್ಲ ನಿಮಗ, ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀರಿ ಈಗ ಎಷ್ಟು ವರ್ಷದೊಳಗೆ ನಿಮಗೆ ಬರ್ತೈತಿ. ಓಕೆ, ಸೊ ಇನಿಷಿಯಲ್ ಇಸ್ 12 ಡಿವೈಡೆಡ್ ಬೈ 2. ಹಾಕೋರಿ. 12 lakh divided by 2 lakh. 12 lakh divided by 2 lakh. Answer you get is ಎಷ್ಟು ಬಂತು? 2 1 2 2 12 ಅಂದ್ರೆ 6 ವರ್ಷಕ್ಕೆ ನಿಮ್ಗೆ ವಾಪಸ್ ರಿಟರ್ನ್ ಕೊಟ್ಬಿಡುತ್ತೆ. ನೀವು ಹಾಕಿರೋ 12 ಲಕ್ಷ 6 ವರ್ಷದ ಒಳಗೆ ಮುಟ್ಟತೈತಿ. 6 ವರ್ಷಕ್ಕೆ ನಿಮ್ಗೆ ಮುಟ್ಟುತ್ತದೆ, ವಾಪಸ್ ಬರುತ್ತೆ ಅಂತ. ರೈಟ್? ಪೇ ಬ್ಯಾಕ್ ಪೀರಿಯಡ್ ಫಾರ್ಮುಲಾ ಗೊತ್ತಾಯ್ತು ಎಲ್ಲರಿಗೂ? PBP is equal to, ಇಲ್ಲಿ ಏನ್ ಬರೀತೀವಿ ನಾವು? PBP is equal to, ಬರೀರಿ ಹಂಗಾರ ಅದನ್ನು ಒಂದು. PBP is equal to, ಆಗ್ಲೇ ಒಂದು ನಿಮ್ಗೆ ಹಿಂಟ್ ಕೊಟ್ಟಿದ್ದೆ. ಏನು? ಒಂದ್ಸಲ ಈಸ್ ಈಕ್ವಲ್ ಟು ಹಾಕಿದ್ರು ಎಲ್ಲ ಈಸ್ ಈಕ್ವಲ್ ಟುಗಳು ಒಂದ್ರ ಕೆಳಗೆ ಒಂದು, ಒಂದ್ರ ಕೆಳಗೆ ಒಂದು ಬರ್ಬೇಕು. ಈಸ್ ಈಕ್ವಲ್ ಟು ಅದ್ರ ಕೆಳಗೆ ಇಲ್ಲಿ, ಅದ್ರ ಕೆಳಗೆ ಇಲ್ಲಿ ಬರ್ಬೇಕು. ಅಂದ್ರೆ ದಟ್ ಲುಕ್ಸ್ ವೆರಿ ನೀಟ್ ಅಂಡ್ ದ ಇವ್ಯಾಲ್ಯೂಯೇಷನ್ ಮಾಡೋರ್ಗು ಬಹಳ ಅಟ್ರಾಕ್ಟಿವ್. ಓ, ಶಾಲೆ ಐತೆ ಅಂತ ಮಾರ್ಕ್ಸ್ ಪಟ್ 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 ಅಂತ ಮಾರ್ಕ್ಸ್ ಹಾಕ್ಬಿಡ್ತಾರೆ, ರೈಟ್? ಓಕೆ, ಯಾ. ಸೊ ಇರ್ಲಿ. Done? Yes, done.
ಫಾರ್ಮುಲಾ ಪೈಪಟ್ ಮಾಡಿದ್ರಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಅನ್ಯುಟಿ ಕ್ಯಾಶ್ ಫ್ಲೋಸ್. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್, ಇಲ್ಲಿ ಕಾಸ್ಟ್ನು ಅಂತೀವಿ. ಕಾಸ್ಟ್ ಡಿವೈಡೆಡ್ ಬೈ ಆನ್ಯುವಲ್ ಕ್ಯಾಶ್ ಫ್ಲೋಸ್, ಅನ್ಯುಟಿ ಕ್ಯಾಶ್ ಫ್ಲೋಸ್ ಅಂತ ಎಲ್ಲ ಒಂದೇ ರೀ. ನೀವೇನ್ ಫಾರ್ಮುಲಾ ಬರೆದ್ರು ಕರೆಕ್ಟ್ ಆಗುತ್ತೆ. ಅಂದ್ರೆ ಇದೇ ರೀತಿ ಸಿನಾನಿಮ್ಸ್ ಯೂಸ್ ಮಾಡ್ಕೋಬೇಕಷ್ಟೇ. ಆಯ್ತು. ಸೊ ಈ ಕ್ವೆಶನ್ ಪೇಪರ್ನಾಗಿನ್ 3 ಕ್ವೆಶನ್ ಸಾಲ್ವ್ ಆದವು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಅನದರ್ ಕ್ವೆಶನ್. ಇದನ್ನು ಸಾಲ್ವ್ ಮಾಡಿದ್ವಲ್ಲ, ಜಸ್ಟ್ ನಾವು ಇದನ್ನು ಸಾಲ್ವ್ ಆಯ್ತು. ಇವಾಗ ಮುಂದಿಂದಕ್ಕೆ ಹೋಗ್ಲಾ? ಎಸ್, ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಹೇಳ್ತಾನೆ. ಸಿಂಪಲ್ ಬಹಳ. ಈಗ ನೀವೇನೇನ್ ಕಲ್ತ್ರಿ? ಪೇಬ್ಯಾಕ್ ಪೀರಿಯಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಪೇಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುಟಿ ಕ್ಯಾಶ್ ಫ್ಲೋಸ್, ಆನ್ಯುವಲ್ ಕ್ಯಾಶ್ ಇನ್ಫ್ಲೋಸ್ ಎಲ್ಲ ಒಂದೇ ಕಲ್ತ್ರಿ. ನೆಕ್ಸ್ಟ್ ಏನ್ ಕಲ್ತ್ರಿ? ಲೆವರೇಜಸ್ ಕ್ಯಾಲ್ಕುಲೇಟ್ ಮಾಡೋದು ಕಲ್ತ್ರಿ. ಓಕೆ, ಲೆವರೇಜಸ್ ಆಯ್ತು. ಫ್ಯೂಚರ್ ವ್ಯಾಲ್ಯೂಗೂ ಫಾರ್ಮುಲಾ ನಿಮಗೆ ಸಿಕ್ತು. ಫ್ಯೂಚರ್ ವ್ಯಾಲ್ಯೂ ಹೆಂಗ್ ತೆಗಿತೀವಿ? ಕೊಟ್ಟು ಬಿಡ್ತಾನೆ ಪ್ರಾಬ್ಲಮ್ನಾಗನೆ, ಎಲ್ಲಾನು ಕೊಟ್ಟಾನ. ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟೈತಿ, ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ ಹೊಂಟಿರ್ಲ ಅದಕ್ಕೆ ಪ್ರೆಸೆಂಟ್ ವ್ಯಾಲ್ಯೂ ಅಂತೀವಿ. ಪ್ರಾಬ್ಲಮ್ನ ಕೊಟ್ಟಾನೆ. ಪ್ರಿನ್ಸಿಪಲ್ ಅಮೌಂಟ್ ಅನ್ಬೋದು, ಪಿ ವಿ ಅನ್ನೋಕ್ಕಿಂತ ಪ್ರಿನ್ಸಿಪಲ್ ಅಮೌಂಟ್ ಅಂತಾನು ಅಂತೀವಿ. ಅಂದ್ರೆ ಎಷ್ಟು ಅಮೌಂಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೊಂಟಿವಿ? 1 ಲಕ್ಷ. ಅದ್ರ ಮೇಲೆ ಸಿ ವಿ ಫ್ಯಾಕ್ಟರ್ ಕೊಡ್ತಾನೆ, ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ಕೊಟ್ಟಾನೆ. ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ರೈಟ್, ಕಂಪೌಂಡೆಡ್ ಆನ್ಯುವಲಿ ಅಂತ ಕೊಟ್ಟಾನಲ್ಲ, ಅದು 1.7. ಎರಡು ಮಲ್ಟಿಪ್ಲೈ ಮಾಡಿದ್ರೆ ಮುಗಿದೋತಿ. ಇದೇನು ಮಲ್ಟಿಪ್ಲಿಕೇಶನ್ ಬರುವಂತ ಮಕ್ಕಳು ಯಾರಾದ್ರೂ ಮಾಡ್ತಾರೆ, ಅಷ್ಟು ಬೇಗ 5 minutes 5 marks ಸಿಗತ್ತೆ. ಕ್ಲಿಯರ್? ಎಸ್, ಡನ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್ ಪೇಪರ್. ನೋಡ್ರಿ, ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ from the following cash flows assuming a discount rate 8%. 8% discount rate ಐತಿ. ಸೊ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್ ಕೊಟ್ಟಾನ ನೋಡ್ರಿ ಪ್ರಾಬ್ಲಮ್ನಾಗ ನಿಮಗೆ. ಓಕೆ, ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್ ಇಲ್ಲಿದಾವ್ ನೋಡ್ರಿ. ಇವೆಲ್ಲ ಏನಪ್ಪಾ ಅಂದ್ರೆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್. ಓಕೆ, ಸೊ ಈಗ ನಿಮ್ಗೆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಕೊಟ್ಟಾಗ ಬಹಳ ಸಿಂಪಲ್ ಆಗ್ಬಿಡುತ್ತದೆ. ಏನು ಮಾಡಂಗೆ ಇಲ್ಲ. ನೀವು ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಲ್ಲಿ ಇಂಟು ಹಾಕೊಂಡ್ಬಿಟ್ರೆ ಆಯ್ತು. ಎದರ್ದು? ಕ್ಯಾಶ್ ಫ್ಲೋಸ್ ಇಂಟು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಬರದೆ ಪ್ರೆಸೆಂಟ್ ವ್ಯಾಲ್ಯೂ. ರೈಟ್, ಪ್ರತಿಯೊಂದಕ್ಕೂ ಇಂಟು ಹಾಕೋರು. ಇಷ್ಟು ಗೊತ್ತಾಗಲ್ಲ ಮಕ್ಕಳಿಗೆ. ಇಫ್ ದೇ ಲರ್ನ್ ಇಟ್ ದೇ ವಿಲ್ ಗೆಟ್ ಟು ನೋ. ಕ್ಲಾಸಿಗೆ ಕುಂತ್ರೆ ಗೊತ್ತಾಗತ್ತೆ. ಆಫ್ಲೈನ್ ಕ್ಲಾಸ್ ಕುಂತಿಲ್ಲ ಅಂದ್ರೆ ಅಟ್ಲೀಸ್ಟ್ ಆನ್ಲೈನ್ ಕ್ಲಾಸ್ ಅರೆ ನೋಡ್ರಿ, ವಿಡಿಯೋ ನೋಡ್ರಿ, ಲೈಕ್ ಮಾಡ್ರಿ. ಡೋಂಟ್ ಫಾರ್ಗೆಟ್ ಟು ಲೈಕ್ ಇಟ್. ಓಕೆ, ಐ ಆಮ್ ಡೂಯಿಂಗ್ ಯುವರ್ ಫೇವರ್, ಯು ಡೂ ಮೈ ಫೇವರ್. ರೈಟ್, ನೋಡ್ರಿ, 24 lakh into 7 lakh 0.794, 16 lakh into 0.735. ಇವೆಲ್ಲ ಕೊಟ್ಟಾರ. ರೆಡಿ ಕೊಟ್ಟಾಗ ಕ್ಯಾಲ್ಕುಲೇಷನ್ ಏನ್ ತೋಡ್ದೈತಿ? ಬರ್ರಿ ಮಾಡೇ ಬಿಡುನ. ಕ್ಯಾಶ್ ಫ್ಲೋಸ್ ಹೇಳ್ತೀರಿ? ಎಸ್. ಇಷ್ಟಕ್ಕೆ ನಾನು ಮುಗಿಸ್ಬಿಡ್ಲ ನಿಮ್ಗೆ? ಮುಂದಿಂದ ಹೇಳು ಏನು ಇಲ್ಲ. 48 ರೈಟ್, ಕ್ಯಾಶ್ ಫ್ಲೋಸ್ ಬರ್ತಾ ಬಿಡ್ಲಾ? ಎಸ್, ಎಷ್ಟೈತ್ರಿ ಇಲ್ಲಿ? 40,000, 48,000, 40,000. ನೆಕ್ಸ್ಟ್ ಬಂತು 48,000. ಎಷ್ಟು ಸಿಂಪಲ್ ಅದ ನೋಡ್ರಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್. 24,000, 16,000, 24,000. ಸಿಂಪಲ್ ಮಾಡಿ ಹೇಳಿದ್ರೆ ಸಿಂಪಲ್ಲು, ಕಾಂಪ್ಲಿಕೇಟೆಡ್ ಮಾಡಿ ಹೇಳಿದ್ರೆ ಕಾಂಪ್ಲಿಕೇಟೆಡ್. ಹೇಳೋರ ಮೇಲೂ ಡಿಪೆಂಡ್ ಆಗತ್ತಲ್ಲ. 12,000. ಎಸ್, ವೆರಿ ಗುಡ್. ಸೊ ಕ್ಯಾಶ್ ಫ್ಲೋಸ್ ಅಂತೂ ಬರ್ಕೊಂಡ್ವಿರಿ. ಏನೇನ್ ಚಾರ್ಟ್ ಏನೈತಿ ನೋಡ್ರಿ. ಮ್ಯಾಲ ಹೆಡ್ಡಿಂಗ್ ಹಾಕೋದ್ ಬಾಳ್ ಮರಿತೀರಿ. ಎಕ್ಸಾಮ್ನಾಗಂತೂ ಎಷ್ಟೊಂದು ಹುಡುಗರು ಹೆಡ್ಡಿಂಗ್ ಬರ್ದಿರಂಗಿಲ್ಲ. ಅದಕ್ಕೆ ಡೋಂಟ್ ಫಾರ್ಗೆಟ್ ಟು ರೈಟ್. ಏನ್ ಕ್ಯಾಲ್ಕುಲೇಟ್ ಮಾಡಂದಾರ ಅದನ್ನ ಮೊದಲು ತಲೆ ಮೇಲೆ ಬರ್ದು ಬಿಡ್ರಿ. ಕ್ಯಾಲ್ಕುಲೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂಸ್. ಚಾರ್ಟ್ ಬಂತು, ಏನ್ ಟೇಬಲ್ ಹಾಕೊಂಡ್ರಿ? ಫಸ್ಟ್ ಒನ್ ಇಯರ್, ಸೆಕೆಂಡ್ ಒನ್ ಕ್ಯಾಶ್ ಫ್ಲೋಸ್ ಅಥವಾ ಕ್ಯಾಶ್ ಇನ್ಫ್ಲೋಸ್ ಅಂತ ಅಂದ್ರೂ ಬರುತ್ತೆ. ಓಕೆ, ಕ್ಯಾಶ್ ಇನ್ಫ್ಲೋಸ್, ರೈಟ್, ನೋ ಪ್ರಾಬ್ಲಮ್. ದೆನ್ PVF ಅಂದ್ರೆ ಏನು? ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಇಲ್ಲಿ ಕೊಟ್ಟಾನ ನಿಮ್ಗೆ ಏನಂತ? ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಟ್, ಇಲ್ಲಿ ಕೊಟ್ಟಾನ ನೋಡ್ರಿ. ಓಕೆ, ಅಟ್ 8% ಡಿಸ್ಕೌಂಟ್ ರೇಟ್ ಅಂತ ಹೇಳಿ ಕೊಟ್ಟಾನ. ರೈಟ್, ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಟ್ 8% ಡಿಸ್ಕೌಂಟ್ ರೇಟ್ ಕೊಟ್ಟಾನಲ್ಲ, ಅವನನ್ನ ನಾವು ಇಲ್ಲಿ ಬರೀತೀವಿ. ಓಕೆ, ಸರಿ. PVF ಅಟ್ 8%. ಮುಂದೆ ಬಂದಿದ್ದ ಪ್ರೆಸೆಂಟ್ ವ್ಯಾಲ್ಯೂಸ್ ಅಷ್ಟೇ. ತಗೋರಿ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಏನು? 0.926 ಬರೀರಪ್ಪ.
ಅಲ್ಲಿ ಬ್ರೇಕ್ ಚೇಂಜ್ ಆಗಕತ್ಬಿಟ್ಟೈತೆ ಇದು ಎದಕ್ಕರೆ ಆಗೋಯ್ತು ಬಿಡ್ರಿ. ಎಸ್ 16. ಎಸ್ ಓಕೆ. 0.926 ಬರಾಬರ ಬರೀರಿ. 0.857 ಬೇಗ, you don't have time, even I don't have. 0.794 0.735 and the last one is 0.681. Yes, done. ಈಗ ಏನ್ ಮಾಡ್ತೀವಿ, ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊತೀರಿ, ರೈಟ್? ಹೇಳ್ರಿ, ಬೇಗ ಹೇಳ್ರಿ. ಆಮೇಲೆ ಟೋಟಲ್ ಬರ್ದ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಗುತ್ತೆ. ಟೋಟಲ್ ಬರೀಲಿಲ್ಲ ಅಂದ್ರೆ 40,000 into 0.926 is equal to ಎಷ್ಟು ಬಂತ ಹೇಳ್ರಿ? Yes, very good. 37,040. Okay, ಒಂದು ಕಾಮ ಹಾಕ್ಬಿಡ್ರಿ. 37,000 ಒಂದು ಕಾಮ ಹಾಕ್ಬಿಡೋಣ. Next calculation, 48,000 into how much? 0.857 is equal to 41,136. Very good. Next one to 24,000 into 0.794 is equal to 19,000. ಏನ್ ಗೊತ್ತಾಗತ್ತೈತ್ರಿ ಇಲ್ಲಿ ನಿಮ್ಗೆ? ಬರೆಯೋದೇನೋ ಮಾಡಾಕ್ತಿರಿ, ಕ್ಯಾಲ್ಕುಲೇಷನ್ ಏನೋ ಮಾಡ್ತೀರಿ. ಯಾಕಿದು ಏನ್ ಕಡಿಮೆ ಆತ ಹೆಚ್ಚಾತು ನೋಡ್ರಿ. ಇಲ್ಲಿ 40,000 ಹೋಗಿ 37,000 ಆಗೈತೆ, 48 ಹೋಗಿ 41,000 ಆಗೈತೆ, 24 ಹೋಗಿ 19 ಆಗೈತೆ. ಕಡಿಮೆ ಆಗೈತಿಲ್ಲ ಎವ್ರಿ ಇಯರ್. ಅಂದ್ರೆ 40,000 ಫಸ್ಟ್ ಇಯರ್ ಏನ್ ವ್ಯಾಲ್ಯೂ ಇತ್ತಲ್ಲ ಅದ್ರದ್ದು ವ್ಯಾಲ್ಯೂ ಡಿಕ್ಲೈನ್ ಆಗತ್ತಂತೆ. ಓಕೆ, ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಗೆ ಅದು 8% ಡಿಸ್ಕೌಂಟ್ ಮಾಡಿದಾಗ ಅದ್ರದ್ದು ವ್ಯಾಲ್ಯೂ. ಯಾವಾಗೂ ಡಿಸ್ಕೌಂಟ್ ಅಂದ್ರೆ ಏನು? ಕಡಿಮೆ ಆಗತ್ತಾನೆ, ರೈಟ್? ಯಾಕೆ? ಇವು ಫ್ಯೂಚರ್ ಸ್ಟ್ರೀಮ್ ರೀ. 1 ವರ್ಷ ಆದ್ಮೇಲೆ 40,000 ರೂಪಾಯಿ ಬರೋದೈತಿ, 2 ವರ್ಷ ಆದ್ಮೇಲೆ 48 ಕೊಡ್ತದೆ ಇನ್ಕಮ್, 3 ವರ್ಷಕ್ಕೆ 24,000 ರೂಪಾಯಿ ಕೊಡುತ್ತೆ. ಆದ್ರೆ ಅದನ್ನು ವಾಪಸ್ ಜಕ್ಕೊಂಡು ನಾವು ಹಿಂಬುರ್ಕಿ ಹೋಗ್ತೀವಿ, ಹಿಂದೆ ಅಂದ್ರೆ ಪ್ರೆಸೆಂಟಿಗೆ ಬರ್ತೀವಿ. ಮುಂದೆ ಬರೋದನ್ನ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಮ್ಯಾಟರ್ ಆಗತ್ತೆ. ಓಕೆ, ಸೊ 4th ಸ್ಟ್ರೀಮ್ ಬರೀರಿಪ್ಪ. ಏನ್ ಬರ್ದ್ರಿ? 16,000 ಎಸ್ ಹಾಕೋರಿ ಇಂಟು 0.735 is equal to 11,760. Clear? Yes. Okay, last with 12,000 into 0.681 is equal to 8,172. Clear? Yes. ಇದನ್ನು ಇಷ್ಟು ಟೋಟಲ್ ಮಾಡ್ಕೊಂಡ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ನಿಮ್ಗೇನು ಟೋಟಲ್ ಕಾಲನ್ನ ಹಿಡಿ ಅಂದಾರೇನ? ಇಲ್ಲ, ಬರೀ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ. ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಇಷ್ಟೇ, ಇದೆಲ್ಲ ಪ್ರೆಸೆಂಟ್ ವ್ಯಾಲ್ಯೂಸ್. ದೀಸ್ ಆರ್ ಆಲ್ ಆನ್ಸರ್ಸ್. ಓಕೆ, ಇಫ್ ಯು ಮೇಕ್ ದ ಟೋಟಲ್ ಆಫ್ ಸಮ್ ಆಫ್ ಆಲ್ ದಿಸ್, ಯು ವಿಲ್ ಗೆಟ್ ಹಿಯರ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. ಓಕೆ, ಟೋಟಲ್ PV ಅಷ್ಟೇ ಬರೀತೀನಿ. ಟೋಟಲ್ ಮಾಡ್ರಿ, ಬರೆದು ಬಿಡ್ರಿ. ವಾಟ್ ಈಸ್ ದೇರ್ ಇನ್ ದ್ಯಾಟ್, ರೈಟ್? So here how to calculate present value, you got it. Question ಆಗ ಉತ್ತರ ಐತಿ, ಮಧ್ಯ ಒಂದು ಇಂಟು ಹಾಕೊಂಡ್ಬಿಟ್ರೆ ಸಾಕು, you will find out. ಒಂದೊಂದ್ಸಲ ಇದನ್ನ ಪ್ರಾಬ್ಲಮ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ 2 ಕಂಪನೀಸ್ ಕೊಡ್ತಾನೆ. ಇಲ್ಲಿ ಒಂದೇ ಇನ್ಫಾರ್ಮೇಶನ್, ಒಂದೇ ಕಂಪನೀಸ್ ಕೊಟ್ಟಾನೆ, 2 ಕಂಪನೀಸ್ ಕೊಡ್ತಾನೆ. ಆವಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ ಅಂತಾನೆ. ಓಕೆ, ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಗೆ ಇದಕ್ಕೆ ಇನ್ನೂ ಒಂದು ಏನಂತೀವಿ, ಟೋಟಲ್ ಬರೆಯೋ ಬದಲ್ GPV ಅಂತ ಬರೀಬಹುದು. ಏನ್ರಿ? GPV ಗೊತ್ತಾಯ್ತಾ? ಓಕೆ, ವಾಟ್ ಇಟ್ ಈಸ್ ಕಾಲ್ಡ್ ಆಸ್ GPV. GPV ಅಂದ್ರೆ ಏನ್ರಿ? ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂ. ಓಕೆ, ಸೊ ಆ ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂನಾಗ ಇನ್ನು ನಾವು ಏನ್ ಮಾಡ್ತೀವಿ? ಲೆಸ್ ಏನ್ ಲೆಸ್ ಮಾಡ್ಬೇಕ್ರಿ?
less initial investment. ಅಥವಾ ಐ ಅಂತ ಬರೆದ್ರೆ ಏನ್ರಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಕಾಸ್ಟ್ ಅಂತ ಹೇಳ್ತೀವಿ. ಕಾಸ್ಟ್ ಅಂದ್ರೆ ಏನು? ಎಷ್ಟು ಇನಿಷಿಯಲಿ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ ಅದು ಕಾಸ್ಟ್. ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂ ಟೋಟಲ್ ಮಾಡ್ಕೋತೀವಿ, ಇಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ, ಅದ್ರಾಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಲೆಸ್ ಮಾಡಿದ್ರೆ ಬರುವಂತ ಉತ್ತರಕ್ಕೆ ಏನಂತೀವಿ? NPV. ಸಿಂಪಲ್. ಗೊತ್ತಾಯ್ತಾ? ಇದನ್ನ ಟೋಟಲ್ ಮಾಡಿದ್ದಕ್ಕೆ ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂ ಲೆಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ನಾಗ ಕೊಟ್ಟಿರ್ತಾನ, ಆದ್ರೆ ಈ ಪ್ರಾಬ್ಲಮ್ನಾಗ ಕೊಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ಏನು ಇವನ್ ಕೇಳೇ ಇಲ್ಲ. ಅವ ಏನ್ ಕೇಳಾನ? ಬರೇ ಪ್ರೆಸೆಂಟ್ ವ್ಯಾಲ್ಯೂ. ಇವೆಲ್ಲ ಪ್ರೆಸೆಂಟ್ ವ್ಯಾಲ್ಯೂಸ್. ಇಲ್ಲಿಗೆ ಉತ್ತರ ಮುಗೀತು ನಿಮ್ದು. ಆಕ್ಚುಲಿ ದ ಆನ್ಸರ್ ಇಸ್ ಡನ್, ರೈಟ್? ಇವೆಲ್ಲ ಉತ್ತರಗಳು ಇವು. ಒಂದ್ಸಲ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ ಅಂದ್ರೆ ಇದನ್ನೆಲ್ಲ ಟೋಟಲ್ ಮಾಡ್ರಿ, ಇಲ್ಲಿ ಕೆಳಗೆ ಬರೀರಿ. ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂ ಅನ್ಬೋದು ಅಥವಾ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂನಾರ ಅನ್ಬೋದು. ಓಕೆ, ಇಷ್ಟೇ. ಹೋಪ್ ಅಂಡರ್ಸ್ಟುಡ್? ಡನ್? ಲೈಕ್ ಮಾಡ್ರಿ ಅಂತಾರೆ. ಓಕೆ, ಯಾ. ಸೊ ನೆಕ್ಸ್ಟ್ ಒನ್ ಬೇರೆ ಕಾನ್ಸೆಪ್ಟ್. ಏನ್ ಕಾನ್ಸೆಪ್ಟ್ ಇದು? ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದು ಏನು? ಇದು ಸಿಂಪಲ್ ಐತಿ. ಇದನ್ನೊಂದು ಹೇಳಿ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಅದಕ್ಕೆ ಇದು ಮುಗಿಯೋವರೆಗೂ ಇರ್ರಿ, ಯಾಕಂದ್ರೆ ಇದು ಕಂಪಲ್ಸರಿ ನಿಮ್ಗೆ ಪ್ರಾಬ್ಲಮ್ ಬರುತ್ತೆ. 2 ಕಂಪನಿದು ಕೊಡ್ತಾನೆ, ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ 10 ಮಾರ್ಕ್ಸ್ ಕೊಡ್ತಾರೆ. ಸೊ ಹಾಕೊಟ್ರೆ ಇದನ್ನ ಸೇಮ್ ಟ್ರಿಕ್ 10 ಮಾರ್ಕ್ಸ್ಗೆ ನೀವು ಸಾಲ್ವ್ ಮಾಡ್ಬೋದು. ಒಂದೇ ಇನ್ಫಾರ್ಮೇಶನ್ ಕೊಟ್ಟಾಗ 5 ಮಾರ್ಕ್ಸ್ಗೆ ಇರುತ್ತೆ. ಸಿಂಪಲ್. ಬರ್ರಿಪ್ಪ, ಏನ್ರಿ ಇದು? ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಒಂದು ಕಾನ್ಸೆಪ್ಟ್ ಐತೆ ನೋಡ್ರಿ ನಿಮ್ಗೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ. ಓಕೆ, ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಏನು ಅಂತಂದ್ರೆ, ಕ್ಯಾಪಿಟಲ್ ತರ್ಲಿಕ್ಕೆ ಇಷ್ಟ ಅಮೌಂಟ್ 16 ಲಕ್ಷ ಟೋಟಲ್ ಕ್ಯಾಪಿಟಲ್ ಐತಿ, ಅದ್ರ ಮೇಲೆ ಆಗುವಂತ ಖರ್ಚು ಎಷ್ಟು, ಕಾಸ್ಟ್ ಎಷ್ಟು ಅಂತಾರೆ. ಅಂದ್ರೆ ಇದನ್ನ ಕೊಡಬೇಕಾಗತ್ತೆ, ವಾಪಸ್ ರಿಟರ್ನ್ ಕೊಡ್ತೀವಿ. ಯಾರಿಗೆ? ಹಣ ಕೊಟ್ಟವರಿಗೆ. ಯಾರ್ಯಾರು ಕೊಡ್ತಾರೆ ಹಣ ನಿಮ್ಗೆ? ಡಿಬೆಂಚರ್ ಹೋಲ್ಡರ್ಸ್, ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್, ಇಕ್ವಿಟಿ ಶೇರ್ ಹೋಲ್ಡರ್ಸ್, ಮತ್ತೆ ರಿಸರ್ವ್ಸ್ ಅಂದ್ರೆ ಕಂಪ್ನಿನಾಗ ಇರ್ತಾವ ಹಣ, ರೈಟ್? ಸೊ ಒಟ್ಟೆ ಪ್ರತಿ ಒಂದ್ರ ಮೇಲೂ ಕಾಸ್ಟ್ ಇದ್ದೇ ಇರ್ತೈತಿ ಅಂತ, ಪ್ರತಿ ಒಂದು ಸೋರ್ಸ್ ಮೇಲೂ ಕಾಸ್ಟ್ ಇರುತ್ತೆ. ಅದನ್ನ ತೆಗಿತೀವಿ ಕಾಸ್ಟ್ ಆಫ್ ಕ್ಯಾಪಿಟಲ್. ಇಟ್ ಈಸ್ ದ ಮಿನಿಮಮ್ ರೇಟ್ ಎಕ್ಸ್ಪೆಕ್ಟೆಡ್ ಬೈ ದ ಇನ್ವೆಸ್ಟರ್ಸ್. ಯಾರು ಇನ್ವೆಸ್ಟರ್ಸು? ಎಲ್ಲರೂ ಇವ್ರು ಇನ್ವೆಸ್ಟರ್ಸ್. ಡಿಬೆಂಚರ್ ಹೋಲ್ಡರ್ಸ್, ಇಕ್ವಿಟಿ ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್, ಆಲ್ ಆಫ್ ದೀಸ್ ಆರ್ ಕಾಲ್ಡ್ ಆಸ್ ಇನ್ವೆಸ್ಟರ್ಸ್. ಅಂಡ್ ವಾಟ್ ಡು ದೇ ಎಕ್ಸ್ಪೆಕ್ಟ್? ದ ಮಿನಿಮಮ್ ರೇಟ್. ನಿಮ್ ಕಡೆಯಿಂದ, ಕಂಪನಿ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ವಾಪಸ್ ನಮ್ಗೆ ಇಷ್ಟು ಬರ್ಬೇಕು ಬಡ್ಡಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಡಿವಿಡೆಂಡ್ ನಮಗೆ ಕಂಪನಿ ಇಷ್ಟು ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಅದೇ ಕಾಸ್ಟ್ ಆಫ್ ಕ್ಯಾಪಿಟಲ್. ಬಟ್ ಟ್ಯಾಕ್ಸ್ ಇದ್ದಾಗ ಕ್ಯಾಲ್ಕುಲೇಷನ್ ಡಿಫರೆನ್ಸ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಕ್ಯಾಲ್ಕುಲೇಷನ್. ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಟೋಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ವೇಟೆಡ್ ಎವರೇಜ್ ಅಂತಾರೆ. ಒಂದೊಂದ್ಸಲ ಬರೀ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತಾರೆ, ಒಂದೊಂದ್ಸಲ ಬರೀ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತಾರೆ. ಎಲ್ಲ ಅಂದ್ರೂ ಒಂದೇ. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೂ ಒಂದೇ. ಓವರ್ ಆಲ್ ಆರ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆರ್ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಲ್ಲ ಒಂದೇ, ರೈಟ್? ಸೊ ಬರಿಪ ಸಾಲ್ವ್ ಮಾಡೋಣ ಪ್ರಾಬ್ಲಮ್. ಟೋಟಲ್ 16 ಲಕ್ಷ ಕ್ಯಾಪಿಟಲ್ ಐತ್ ನೋಡ್ರಿ. ಓಕೆ, ಸೊ ಇಲ್ಲಿ ಸೋರ್ಸಸ್ ಚಾಟ್ ಹಾಕ್ರಿ. ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ರಿ, ರೈಟ್ ಅಂದ್ರಿ? ಎಸ್. ಏನೇನ್ ಕಾಲಮ್? ಸೋರ್ಸಸ್. ಕ್ಯಾಪಿಟಲ್ ಅಮೌಂಟ್ ಎಷ್ಟೆಷ್ಟು ಐತಿ, ಯಾವ್ಯಾವ ಸೋರ್ಸ್ ಇಂದ ಎಷ್ಟೆಷ್ಟು ಕ್ಯಾಪಿಟಲ್ ಐತಿ ಬರ್ಕೋರಿ. ಮೊದಲು ಸೋರ್ಸಸ್ ಡಿಬೆಂಚರ್ ಐತಿ, ಪ್ರಿಫರೆನ್ಸ್ ಕ್ಯಾಪಿಟಲ್ ಐತಿ, ಇಕ್ವಿಟಿ ಐತಿ, ರಿಸರ್ವ್ಸ್ ಐತಿ. ಪ್ರಾಬ್ಲಮ್ನಾಗ ಕೊಟ್ಟಾರ, ನಾನೇನು ಮಾಡ್ತಾ ಇಲ್ಲ. 2464. ಸೊ ಹಾಕೊಂಡ್ಬಿಟ್ರಿ ಇಲ್ಲಿ. ಏನು? 2 lakh, 4 lakh, 6 lakh, ಲಾಸ್ಟ್ ಒನ್ ಮತ್ತೆ 4 lakh. ಎಸ್, ಏನೈತ್ರಿ? 2464 ಐತಿಲ್ ನೋಡ್ರಿ. 2464. ಎಸ್, ಟೋಟಲ್ 16 ಆತ ಬರದಪ್ಪಿಲ್ಲ ಅದನ್ನು. ಎಸ್, ರೈಟ್ ಇಟ್ ಅಪ್. ಡನ್. Total 16 lakh rupees. Yes. After tax cost is also given in the problem. After tax cost 12, 10, 15, 12. 12, 10, 15. 12% ಮ್ಯಾಲ್ ಬ್ರಾಕೆಟ್ನಾಗ ಪರ್ಸೆಂಟ್ ಅಂತ ಬರದೇನಿ. ಓಕೆ, 10, 15, ಸಾರಿ 12 ನೋಡ್ರಿ ಅಷ್ಟೇನಾ? 12, 10, 15, 12. 12, 10, 15, 12. Yes.
ಇದೇನಪ್ಪ ಯಾಕೋ ಬ್ಲರ್ ಆಗಿರಲಿಲ್ಲ. ಎಸ್, ಓಕೆ, ನೋ ಪ್ರಾಬ್ಲಮ್. ಸೆಂಟ್ರಿಕ್ ತರ ಅಲೈನ್ಮೆಂಟ್ ಕರೆಕ್ಟ್ ಅನ್ಸುತ್ತೆ. ಹಿಂಗ್ ಬರಿಬೇಕು, ನೀವು ಕೂಡ ಹಿಂಗೆ ಬರಿಬೇಕು, ನೀಟ್ ಆಗಿರ್ಬೇಕು, ಒಂದ್ರ ಕೆಳಗೆ ಒಂದು ಕರೆಕ್ಟ್. ಈಗೇನ್ರಿ ಏನು ಇಲ್ರಿ, 12 multiplied by 12% ತೆಗಿರಿ. 2 lakh in 12% ಎಷ್ಟಾತ್ರಿ? 24,000. ಕ್ಲಿಯರ್? 2 lakh in 12%, 24,000, ರೈಟ್? ಈಗ 4 lakh ಇಂದು 10%, 40,000. ಕ್ಲಿಯರ್? ಐ ಹೋಪ್ ಆಲ್ ಆಫ್ ಯು ಫಾಲೋಯಿಂಗ್. ಏನು ಸ್ಪೆಸಿಫಿಕ್ ಕಾಸ್ಟ್ ಅಂತ ಕೊಟ್ಟಾನಲ್ಲ, ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಅಂತ ಕೊಟ್ಟಾನಲ್ಲ, ಅದರದ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಓಕೆ, ಸೊ ಏನ್ ಮಾಡಾಕ್ತೀರಿ? ಪರ್ಸೆಂಟೇಜ್ ತೆಗಿಯಾಕತ್ತೀರಿ ಅಷ್ಟೇ. 15% ಆಫ್ ಪರ್ಸೆಂಟೇಜ್ ಇಲ್ಲಿ ಮ್ಯಾಲ್ ಪರ್ಸೆಂಟೇಜ್ ಬ್ರಾಕೆಟ್ನಾಗ ಹಾಕಿನ ನಾನು. ಬರೀ ನೀವು 6 lakh multiplied by 15 ಅಂತ ಹಾಕಿರಿ ಎಲ್ಲರ. ಇವೆಲ್ಲ ಪರ್ಸೆಂಟೇಜ್. ಇಲ್ಲಾಂದ್ರೆ ಈ ಪರ್ಸೆಂಟೇಜ್ ನ ಟರ್ನ್ ಮಾಡ್ಕೊಂಡು ಎದ್ರಾಗ ಬರಿತೀನಿ, ಡೆಸಿಮಲ್ ಅಲ್ಲಿ ಬರೆದ್ ಬಿಡೋಣ ಅಂತ. 0.0 ಅಂತ ಹಂಗ್ ಬರೆದ್ರು ಬರ್ತದೆ. ವಿಚ್ ಒನ್ ಡೂ ಯು ಪ್ರಿಫರ್? 12 ಅಂತ ಹಾಕಿದ್ರೆ 12% ಅಂತಾನೆ ತಕ್ಕೋರಿ. ಇಲ್ಲ ಪ್ರತಿ ಕಡೆ ಪರ್ಸೆಂಟ್ ಅಂತ ಹೊಡಿತೀನಿ ತಡ್ರಪ್ಪ, ನೀವು ಇಷ್ಟು ಮತ್ತೆ ಕನ್ಫ್ಯೂಷನ್ ಮಾಡ್ಕೊಂಡು ಮತ್ತೆಲ್ಲ ಗೋಲ್ಮಾಲ್ ಮಾಡ್ಕೊಂಡು ಮಾಡಬಾರ್ದು ಅಲ್ಲ. ಮೇಲೆ ಬ್ರಾಕೆಟ್ನಾಗ ಪರ್ಸೆಂಟೇಜ್ ಅಂತ ಕೊಟ್ಟಾಗ ಅಗೇನ್ ಇಲ್ಲಿ ನೋ ನೀಡ್ ಟು ರೈಟ್ ಇಟ್ ಇನ್ ಪರ್ಸೆಂಟೇಜ್, ರೈಟ್? ಇಲ್ಲಿ ಹಾಕಿನಲ್ಲ ಪರ್ಸೆಂಟೇಜ್ನಾಗ ಅದಾವ ಅಂತ. ಇಲ್ಲ ಇಲ್ಲಿ ಡೈರೆಕ್ಟ್ಲಿ ಡೆಸಿಮಲ್ ಅಲ್ಲಿ ಬರಿಬಹುದು. ಹೆಂಗೆ? 12 divided by 100 is equal to 0.12, 0.1, 0.15, 0.12 ಈ ರೀತಿ ಬರುತ್ತೆ. ಓಕೆ, ಇರ್ಲಿ. ಈಗ ಹಾಕೋರಿ 6 lakh multiplied by 15, 15%. ಎಷ್ಟಾತ್ ನೋಡ್ರಿ? 90,000. ಕರೆಕ್ಟ್. ನೆಕ್ಸ್ಟ್ 12 4 48, 48,000. ಆಯ್ತಾ? ಎಸ್, ಆಯ್ತು. ಇದೆಲ್ಲ ಕೂಡ್ಸೋಣ, ಕೂಡಿಸ್ರಿ. ಏನೇನು 24,000 plus 40,000 plus 90,000 plus 48,000 is equal to 2,02,000. ಎಸ್, ಓಕೆ. ಇಲ್ಲಿ ಬಂತು. ಇದಕ್ಕೆ ವೇಟೆಡ್ ಕಾಸ್ಟ್ ಅಂತೀವಿ. ವೇಟೆಡ್ ಕಾಸ್ಟ್ ಎಷ್ಟೈತ್ರಿ? 2,02,000. 2,02,000. Clear? Divided by 16 lakh into 100. ಮೊದಲು ಇದನ್ನ ಮಾಡ್ಕೋರಿ. ಏನ್ ಮಾಡ್ಕೋತೀರಿ? ಫಸ್ಟ್ ಯು ಡೂ 2,02,000 divided by 16 lakh ಹಾಕೋರಿ. ಬಂದಿರೋ ಉತ್ತರಕ್ಕೆ into 100 ಹಾಕೋರಿ. ಐ ಹೋಪ್ ಆಲ್ ಆಫ್ ಯು ಫಾಲೋಯಿಂಗ್, ರೈಟ್? ಸಿಂಪಲ್ ಐತಿ. 2,02,000 divided by 16, ಓಕೆ, into 100 ಅಂತ ಹಾಕೊಂಡಾಗ 12.62. The answer you get is 12.62. 625 ಅಂತ ಬರುತ್ತೆ. 63 ಮಾಡಿದ್ರು ನಡೀತದೆ. 625. ಓಕೆ, ಪರ್ಸೆಂಟೇಜ್ 625 ಅಂತ ಬಂದಾಗ ಏನ್ ಮಾಡ್ತೀವಿ? ನಾ ಇಲ್ಲೊಂದು ನಿಮ್ಗೇನೋ ಹಿಂಟ್ ಹೇಳಿದ್ನಲ್ಲ, ಈಸ್ ಈಕ್ವಲ್ ಟು ಮಾಡ್ಕೊಳ್ಳೋದನ್ನ. ಓಕೆ, ಸೊ ಈಸ್ ಈಕ್ವಲ್ ಟು ಮಾಡ್ಕೊಂಡ್ಮೇಲೆ ಒಂದು ಲೈನ್ಯಾಗ ಬರಬೇಕು ಅಂತ ಹೇಳಿದ್ದೆ ನಾನು ನಿಮ್ಗೆ, ಹೌದಲ್ಲ? ಎಸ್, ಬಂತು. ಇಲ್ಲಿ 625 ಅಂತ ಐತಲ್ಲ, ಈ 5 ಇದ್ದದಕ್ಕೆ ಅಲ್ಲೇನ್ ಮಾಡೋಣ? 2 ಕ್ಯಾನ್ಸಲ್ ಮಾಡಿ 3 ಹಾಕೊಂಡ್ಬಿಟ್ರಿ. ನೆಕ್ಸ್ಟ್ ನಂಬರ್ಗೆ ಹೋಗ್ಬಿಟ್ರಿ. 2 ಡೆಸಿಮಲ್ ಸಾಕು, ರೈಟ್? ಸೊ ದಿಸ್ ಇಸ್ ವಾಟ್ ಈಸ್ ಯುವರ್ ಆನ್ಸರ್. ಮತ್ತೊಂದ್ಸಲ ರಿವೈಸ್ ಮಾಡ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ಏನು? ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಚಾರ್ಟ್ ಹಾಕೋಬೇಕು, ಮೇಲೆ ಟೇಬಲ್ ಹಾಕೋರಿ. ಸೋರ್ಸಸ್ ಬರ್ಕೋರಿ. ರುಪೀಸ್ನ ಯಾವ್ಯಾವ ಸೋರ್ಸ್ ಇಂದ ಎಷ್ಟು ಕ್ಯಾಪಿಟಲ್ ಬಂತು ಅಂತ. ನೆಕ್ಸ್ಟ್ ಕಾಲಮ್ ಕ್ಯಾಪಿಟಲ್ ಅಮೌಂಟ್ ಎಷ್ಟೈತಿ? 2 lakh, 4 lakh, 6 lakh, 4 lakh. ಟೋಟಲ್ ಅಮೌಂಟ್ ಕ್ಯಾಪಿಟಲ್ ಎಷ್ಟೈತಿ? 16 lakh. ಟೋಟಲ್ ಕ್ಯಾಪಿಟಲ್ ಎಷ್ಟೈತ್ರಿ? 16 lakh ಆಯ್ತು. ಓಕೆ, ಸೊ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಕೊಟ್ಟಾನ ಪರ್ಸೆಂಟೇಜ್ನಾಗ, ಅವನ್ನೆಲ್ಲ ಪರ್ಸೆಂಟೇಜ್ನಾಗ ಬರ್ಕೊಂಡ್ಬಿಡ್ತೀವಿ. ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ, ಇವೆಲ್ಲ ವ್ಯಾಲ್ಯೂಸ್ ಬರ್ತಾವ. ಸೊ ಈ ಎಲ್ಲ ವ್ಯಾಲ್ಯೂಸ್ ಟೋಟಲ್ ಮಾಡಿದಾಗ ನಮ್ಗೆ ಟೋಟಲ್ ವೇಟೆಡ್ ಕಾಸ್ಟ್ ಸಿಗುತ್ತೆ. ಅದಕ್ಕೆ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ವೇಟೆಡ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್, ರೈಟ್? ಡನ್. ಇಂಟು 100. ಇಷ್ಟು ಹಾಕಿದ್ರೆ ಸಾಕು. Very simple, right? Here I'm going to conclude your video. Okay, wish you all the very best.
ಸೊ ಇಲ್ಲಿ ಎಷ್ಟು ಸಾಧ್ಯ ಐತಿ ಅಷ್ಟು ಮಾಡಿ ತೋರ್ಸುನು ಅಂತ ಹೇಳಿ ಮಾಡಿ ಕೊಟ್ಟಿದ್ದೀನಿ. ಮೇಕ್ ಇಟ್ ಈಸಿ. ಓಕೆ, ಒಂದೆರಡು ಥಿಯರಿ ಕ್ವೆಶನ್ಸ್ ಬರ್ತಾವ ಅಂತ ಹೇಳಿದೀನಿ. ಆ ಥಿಯರಿ ಕ್ವೆಶನ್ ಮಾಡ್ಕೊರಿ. ಇಲ್ಲಿ ಬಂತ ಮತ್ತೊಂದೆರಡು ಮಾಡ್ಬೇಕಂತ, ಬಟ್ ಇಟ್ ಈಸ್ ಅಗೇನ್ ಸೇಮ್ ರಿಪಿಟೇಷನ್. ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಹೇಳೋಣ. ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಈ ಪ್ರಾಬ್ಲಮ್ ಬೇಕಾದ್ರೆ ನೀವು ಮನ್ಯಾಗ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ಕೊರಿ. ಓಕೆ, ಸೊ ಇಲ್ಲೇನ್ ಹೇಳಾನೆ, ಪ್ರೆಸೆಂಟ್ ವ್ಯಾಲ್ಯೂ ಆದ್ಮೇಲೆ ಇಲ್ಲಿ ಇನ್ನೊಂದು ಅವರೇಜ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನೋಡ್ರಿ, ಅವರೇಜ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತಾನೆ. ಸೊ ಎವರೇಜ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂದಾಗ ಇಲ್ಲಿ ಏನೇನು ಕೊಟ್ಟಾನ ನೋಡ್ರಿ. ಒಂದು ಪ್ರಾಜೆಕ್ಟ್ ಕಾಸ್ಟ್, ಇದೊಂದು ಪ್ರಾಬ್ಲಮ್ ಬೇರೆದು. ಓಕೆ, ಸೊ ಇದನ್ನೊಂದು ಮಾಡ್ಬಿಡ್ಲಾ? ಎಸ್, ಇಲ್ಲೇ ಹಾಕ್ಬಿಡ್ತೀನಿ. ಇದನ್ನಂತೂ ನೀವ ಮಾಡ್ರಿ, ಯಾಕಂದ್ರೆ ಸೇಮ್ ಪ್ರಾಬ್ಲಮ್ ಐತಿ. ಈಗ ಆಲ್ರೆಡಿ 2 ಪ್ರಾಬ್ಲಮ್ ಬಿಡಿಸಿವಿ ಇದ್ರಾಗ. ಈಗ ನೆಕ್ಸ್ಟ್ ಒನ್ ನಾನು ನಿಮ್ಗೆ ಇದನ್ನ ಹೇಳ್ಕೊಡ್ತೇನೆ. ಯಾವ್ದನ್ನ? 2019 ಕ್ವೆಶನ್ ಪೇಪರ್ ಅಲ್ಲಿ ಎವರೇಜ್ ರೇಟ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಬ್ಲಮ್. ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ನೀವು ನೋಡ್ಕೊಂಡಿದ್ದೀರಲ್ಲ, ಏನ್ ನೋಡ್ಕೊಂಡಿರಿ? ಯಾವ್ಯಾವ ಟೂಲ್ಸ್ ಟೆಕ್ನಿಕ್ಸ್ ಬರ್ತಾವ ಅಂತ ಗೊತ್ತೈತಿ. ಯಾವ್ಯಾವ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಬರ್ತಾವ? NPV, PBP, discounting technique pair, PBP and ARR. So either ARR, this is nothing but ARR calculation. Okay, so let me begin with the problem. Laksha kottu nodri ಏನ್ ಹೇಳ್ತಾನೆ? earnings after interest and tax. Okay, for consecutive 5 years in respect of, ಅಂದ್ರೆ CF80 ಅಂತಾರೆ. ಏನಂತಾರೆ? earnings after interest and tax ಗೆ CF80, cash flows after ಟ್ಯಾಕ್ಸ್ ಅಂತ ಹೇಳ್ತಾರೆ. ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಇಂಟ್ರೆಸ್ಟ್ ಕೊಟ್ಟಾಗೈತಿ, ಟ್ಯಾಕ್ಸ್ ಕೊಟ್ಟಾಗೈತಿ, ಅದಾದ್ಮೇಲೆ ಉಳಿದದ್ದು ರೊಕ್ಕ ಇದು ಅಂತ. ಎವರೇಜ್ ರೇಟ್ ಆಫ್ ರಿಟರ್ನ್ಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈ ಆಫ್ಟರ್ ಟ್ಯಾಕ್ಸ್ ಇನ್ಫ್ಲೋಸ್, ಕ್ಯಾಶ್ ಇನ್ಫ್ಲೋಸೇ ಬೇಕಾಗತ್ತೆ. ಕ್ಲಿಯರ್? ಇಲ್ಲೇ ಮಾಡ್ಬಿಡ್ತೇನೆ ನಿಮ್ಗೆ. ಇದೇ ಕ್ವೆಶನ್ನಾಗನ ಸಾಲ್ವ್ ಮಾಡ್ಬಿಡೋಣ. ಓಕೆ, ಲೆಟ್ ಮಿ ಗೋ ಟು ಡ್ರಾ. ಪೆನ್ ರೆಡ್ ಈಸ್ ಓಕೆ? ಯಾ, ರೈಟ್. ನಿಮ್ಗೇನ್ ಕೇಳ್ರಿ? ARR. ಇಲ್ಲೇನ್ ಬರುತ್ತೆ? ARR is equal to average, okay, profits, average profits divided by average investment. Into 100. ಇದು ಫಾರ್ಮುಲಾ. ಏನು ಪ್ರಾಬ್ಲಮ್ನಾಗ ಏನ್ ಕೊಟ್ಟಾನ ಅದ್ರಲ್ಲೇನ ಫಾರ್ಮುಲಾ ಆಗ್ಬೇಕಲ್ಲ. ಓಕೆ, ಅರ್ನಿಂಗ್ಸ್ ಅಂದ್ರೆ ಏನು? ಪ್ರಾಫಿಟ್ಸ್. CF80 ಹೇಳಿದ್ನಲ್ಲ, ಕ್ಯಾಶ್ ಫ್ಲೋಸ್ ಆಫ್ಟರ್ ಟ್ಯಾಕ್ಸ್, ಇವೆಲ್ಲ ಅರ್ನಿಂಗ್ಸ್. ಇವನ್ನ ಎವರೇಜ್ ಮಾಡ್ಬೇಕ್ರಿ. ಎವರೇಜ್ ಮಾಡೋದಂದ್ರೆ ಹೆಂಗ? 20 + 30 + 40 + 50 + 20 + divided by 5. ಎಷ್ಟು ವರ್ಷ? 5 ವರ್ಷ. ಕ್ಲಿಯರ್? ಆಲ್ ಆಫ್ ಯು ಆರ್ ಗೆಟಿಂಗ್? ಯಾ. ಎವರೇಜ್ ರಿಟರ್ನ್ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಬರ್ತೈತಿ ನೋಡ್ರಿ, ಹಾಕೋರಿ. 20 + 30, 50 + 40, 90 ಆತ. 1,40,000 ಆತ. 1,60,000 ಆತ. 1,60,000 divided by 5. ಸೊ ಬಂತೆಷ್ಟು? ರೈಟ್, ಫಸ್ಟ್ ಇಲ್ಲಿ ಏನ್ ತೆಗಿರಿ? 1 ಅನ್ರಿ ಎವರೇಜ್ ಪ್ರಾಫಿಟ್ಸ್. ಓಕೆ, ಈಸ್ ಈಕ್ವಲ್ ಟು ಹಾಕೋರಿ ಎಲ್ಲ. 20,000, 30,000 + 40,000 + 50,000 + 20,000. ಆಗಲೇ ಎಷ್ಟು ಅಂತ ಹೇಳಿದೆ? 1,60,000 divided by 5. ಕ್ಲಿಯರ್? ಇಲ್ಲಿ ಎಷ್ಟು ಬಂತು? 5 × 3 = 15. ಓಕೆ, ಹೊಡೆದ್ ನೋಡ್ರಿ, ಹೇಳ್ರಿ ನೋಡೋಣ ಎಷ್ಟು ಬಂತು ಇಲ್ಲಿ ಎವರೇಜ್ ಪ್ರಾಫಿಟ್. ಸಿಂಪಲ್. 2 ಏನು? ಎವರೇಜ್ ಇನ್ವೆಸ್ಟ್ಮೆಂಟ್. ಯಜ್ಞೆ ಲಗು ಮಾಡ್ರಪ್ಪ, ನಂಗೂ ಟೈಮ್ ಆಗ್ತಾ ಇದೆ ಮುಂದೆ. ಎವರೇಜ್ ಇನ್ವೆಸ್ಟ್ಮೆಂಟ್ ಹೆಂಗ್ ತೆಗಿತೀವ್ರಿ? ಇಲ್ಲಿ ನೋಡ್ರಿ, ಏನ್ ಕೊಟ್ಟಾನ? ಕಾಸ್ಟ್ ಆಫ್ ದ ಮಷೀನ್, ಕಾಸ್ಟ್ ಆಫ್ ದ ಅಸೆಟ್ ಕೊಡ್ತಾನೆ. ಪ್ರಾಜೆಕ್ಟ್ ಇನ್ ಕಾಸ್ಟ್ 5,20,000.
Salvage value 20,000. Salvage is nothing but ಅದ್ರ ಲೈಫ್ ಮುಗಿದ್ಮೇಲೆ ಸೆಲ್ ಮಾಡ್ತೀವಲ್ಲ ಅದಕ್ಕೆ ಬರುವಂತ ದುಡ್ಡಿಗೆ ಸಾಲ್ವೇಜ್ ಅಂತೀವಿ. ಹಂಗಾರೆ ನೀವು ಹಾಕಿದ ರೊಕ್ಕ ಎಷ್ಟಾತ? 5,20,000 ರೂಪಾಯಿ ಏನೋ ಹಾಕಿ ಆ ಪ್ರಾಜೆಕ್ಟ್ನಾಗ ಇನ್ವೆಸ್ಟ್ಮೆಂಟ್ ಮಾಡಾಕತ್ತೀರಿ. ಓಕೆ, ಅದ್ರದ್ದು 20,000 ರೂಪಾಯಿ ವಾಪಸ್ ಬರ್ತೈತೆ. ಸೊ ನೆಟ್ ಫಿಗರ್ ಎಷ್ಟು ಉಳಿತು? 5 lakh. ಅದನ್ನ ಅವರೇಜ್ ಮಾಡ್ಕೋಬೇಕು. ಓಕೆ, ಅದಕ್ಕೆ ಇಲ್ಲೇನಂತ ಹೇಳ್ತೀನಿ, ಕಾಸ್ಟ್ ಮೈನಸ್ ಸಾಲ್ವೇಜ್ ವ್ಯಾಲ್ಯೂ divided by 2. 5 ಅಲ್ಲ, ಇಲ್ಲಿ ಇನ್ವೆಸ್ಟ್ಮೆಂಟ್ಗೆ ಯಾವಾಗ್ಲೂ ಡಿವೈಡೆಡ್ ಬೈ 2 ತಗೋತೀವಿ. ಪ್ರಾಫಿಟ್ ಅನ್ನ ಅವರೇಜ್ ತೆಗಿಬೇಕಾದ್ರೆ ನಂಬರ್ ಆಫ್ ಇಯರ್ಸ್ ಅನ್ನ ತಗೋತೀರಿ. ಇನ್ವೆಸ್ಟ್ಮೆಂಟ್ ಅನ್ನ ಅವರೇಜ್ ಮಾಡ್ಬೇಕಾದ್ರೆ ಡಿವೈಡೆಡ್ ಬೈ 2 ಮಾಡ್ಕೋತೀರಿ. ಸೊ ಇಲ್ಲಿ 5,20,000 ಮೈನಸ್ 20,000 divided by 2 is equal to ಎಷ್ಟಾತ್ರಿ? 5 lakh divided by 2 is equal to 2,50,000. ರೈಟ್? ಸೊ ಈಗ ಇವೆರಡು ತಗೊಂಡ ನಾವು ಫಾರ್ಮುಲಾನಾಗ ಇಳಿಸ್ಬಿಡೋದು. ಏನು? ಒಂದು 32,000 ಸಿಕ್ಕತಿ, ಇನ್ನೊಂದು 2,50,000 ಸಿಕ್ಕತಿ. ಸೊ ದೇರ್ ಫೋರ್ ಇಲ್ಲೇ ಮುಂದೆ ಹೋಗ್ಲಿ, ಇಲ್ಲೇ ಮಾಡ್ಬಿಡ್ತೇನೆ. ರೈಟ್, ಇಲ್ಲೇ ಹಾಕೊಂಡ್ಬಿಟ್ರಿ. ಏನಂತ ಹೇಳ್ತೀನಿ? ARR. ದೇರ್ ಫೋರ್ ARR is equal to average profit ಎಷ್ಟು ಬಂದತ್ರಿ? 32,000 divided by 2,50,000 into 100. ಎಷ್ಟು ಬಂತ ಹೇಳ್ರಿ? 12.8. Clear? This is your answer. ಇಷ್ಟು ಮಾಡಿದ್ರೆ 5 marks. ಮೊದಲು ಎವರೇಜ್ ಪ್ರಾಫಿಟ್ ತಕ್ಕೋರಿ, ಆಮೇಲೆ ಎವರೇಜ್ ಇನ್ವೆಸ್ಟ್ಮೆಂಟ್ ತಕ್ಕೋರಿ. ಇನ್ನೂ ಒಂದು ಐತದ ಫಾರ್ಮುಲಾ, ಕನ್ಫ್ಯೂಷನ್ ಮಾಡೋದು ಬೇಡ. ಇನ್ನೊಂದು ಏನು ಅಂದ್ರೆ, ಎವರೇಜ್ ಇನ್ವೆಸ್ಟ್ಮೆಂಟ್ಗೆ ಬರೀ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತಾನೂ ಬರೀತಾರೆ ಫಾರ್ಮುಲಾ. ಹೆಂಗೆ? ಎವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇಂಟು 100. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟೈತ್ರಿ? 5 lakh ಮೈನಸ್ 20 ಅಂದ್ರೆ 5,20,000 ಮೈನಸ್ 20 ಅಂದ್ರೆ 5 lakh ಅಷ್ಟೇ. ಅದಕ್ಕೆ ಮತ್ತೆ ಡಿವೈಡೆಡ್ ಬೈ 2 ತಗೊಳ್ಳೋದು ಬೇಕಾಗೋದಿಲ್ಲ. ಅದು ಇನ್ನೊಂದು ವೇ, ನೀವು ಯಾವ್ದಾರು ಒಂದು ಮಾಡಿದ್ರೆ ಸಾಕು. ಇದನ್ನೇ ಮಾಡ್ಕೋರಿ ಬೆಟರ್. ಎವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ಎವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100 ಫಾರ್ಮುಲಾ ಪಕ್ಕ ಮಾಡ್ಕೋರಿ. ಎವರೇಜ್ ಪ್ರಾಫಿಟ್ ಹೆಂಗೆ ತೆಗಿತೀವ್ರಿ? ಕೊಟ್ಟಿರೋ ಪ್ರಾಫಿಟ್ ಅನ್ನೆಲ್ಲ ಟೋಟಲ್ ಮಾಡ್ತೀರಿ, ಡಿವೈಡೆಡ್ ಬೈ 5 years ಹಾಕ್ತೀರಿ. 4 years ಇದ್ರೆ 4 years ಹಾಕ್ತೀರಿ. ನಂಬರ್ ಆಫ್ ಇಯರ್ಸ್ ಇಲ್ಲಿ ಕೊಟ್ಟಿರ್ತಾನಲ್ಲ ಅಷ್ಟು ಹಾಕೊಂಡ್ರೆ ಎವರೇಜ್ ಪ್ರಾಫಿಟ್ ಗೊತ್ತಾಗುತ್ತೆ. ಎವರೇಜ್ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತೀವಿ? ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೀವಿ, ಸಾಲ್ವೇಜ್ ವ್ಯಾಲ್ಯೂ ಕೊಟ್ರ ಮೈನಸ್ ಮಾಡ್ಕೋರಿ. ಸಾಲ್ವೇಜ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ಅದನ್ನೇ ಇರುವಂತ ಕಾಸ್ಟ್ ನ ಡಿವೈಡೆಡ್ ಬೈ 2 ಹಾಕೋರಿ, ಮುಗೀತು. That's it. Okay, well then, wish you all the very best, my dear students. I'm going to conclude your class here only, and please do a favor to me also by liking the video and sharing the video at the most. And look at this, it is going to help you out to score more also and to understand the concepts also. Thank you. Wish you all the very best once again. Bye bye.